ನಮಸ್ಕಾರ. ಹೆಂಗದ್ರಿ? ಇವತ್ತು ಮತ್ತೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ಟಾಪಿಕ್ ಬಂದ ಸೈನಪ್. ನೀನು ಬರೀ ಸೈನಪ್ಪಿಗೆ ಏನೇ ಮಾಡೀವಿ, ಲಿಂಕ್ ಮಾಡೀವಿ ಅಷ್ಟೇ, ಆ ಡಿಸೈನ್ ಮಾಡಿಲ್ಲ. ಸೊ ಇವತ್ತೊಂದು ಸ್ವಲ್ಪ ಡಿಸೈನ್ ಮಾಡೋಣ. ಡಿಸೈನ್ ಮಾಡಿ ಅದನ್ನು ಯಾರು ಕ್ಲರ್ಕ್ನ ಕ್ರಿಯೇಟ್ ಮಾಡೋಣ. ಆಮೇಲೆ ಕ್ರಿಯೇಟ್ ಆದಮೇಲೆ ಸೈನಪ್ ಮಾಡೋಕೆ ಹಚ್ಚೋಣ. ಸೊ ಫಸ್ಟ್ ಏನು ಮಾಡೋದ್ರಿ, ಅದು ಟೇಬಲ್ ರಿಲೇಟೆಡ್ ಟೇಬಲ್, ಕ್ಲರ್ಕ್ ರಿಲೇಟೆಡ್ ಟೇಬಲ್ ಐತಿಲ್ಲ ನೋಡ್ಬೇಕು. ಓಕೆ, ಸೊ ಕ್ಲರ್ಕ್ ರಿಲೇಟೆಡ್ ಟೇಬಲ್ ಹೆಂಗೆ ನೋಡೋದು? ಸೊ ಇಲ್ಲಿ ಹೋಗ್ತೀನಿ. ಸೊ ಯೂಸ್ ಒಂದು ಯಾವುದೈತ್ರಿ, ಸ್ಕೂಲ್ ಅಂತ ಅದ, ನಂದು ಡಾಟಾಬೇಸ್ ಸ್ಕೂಲ್ ಅಂತದ. ನಿಮ್ದು ಯಾವ್ದು ಡಾಟಾಬೇಸ್ ಇಟ್ಟರೆ ಅದನ್ನು ನೋಡಿರಿ. ಅದರೊಳಗೆ ಕ್ಲರ್ಕ್ ರಿಲೇಟೆಡ್ ಯಾವ್ರ ಅದಾವ ನೋಡೋಣ. ಸೊ ಕ್ಲರ್ಕ್ ರಿಲೇಟೆಡ್ ಯಾವಿಲ್ಲ ನೋಡಿರಿ. ಇಲ್ಲಿ ಸ್ಟೂಡೆಂಟ್ ಇನ್ಫೋ ಅಂತದ. ಸೊ ನಾ ಪಟ್ನ ಏನು ಮಾಡ್ಕೊಂಡ್ಬಿಡ್ತೀನಿ, ಕ್ರಿಯೇಟ್ ಟೇಬಲ್. ಓಕೆ, ಸೊ ಕ್ಲರ್ಕ್. ಇಲ್ಲಿ ಕ್ಲರ್ಕದ್ದು ಇನ್ಫಾರ್ಮೇಷನ್ ಇಲ್ಲ, ಅದು ಸೈನ್ ಇನ್ ಹೆಂಗೆ ಮಾಡಕ್ಕೆ ಹಚ್ಚೋದು ಅವನ್ನ. ಸೊ ಅದಕ್ಕೆ ನಾನು ಏನು ಮಾಡ್ಬಿಟ್ಟೆ, ಒಂದು ಕ್ಲರ್ಕದ್ದು ಏನು ಮಾಡಿಬಿಟ್ಟೆ, ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಂಬಿಡೋಣ. ಸಿಂಪಲ್ ಟೇಬಲ್. ನೀವು ಬೇಕಾದಂಗೆ ನಿಮ್ಮ ರಿಕ್ವೈರ್ಮೆಂಟ್ ಇದ್ದರೆ ಬೇರೆ ಬೇರೆ ಹಾಕೋಬೇಕು. ಸೊ ಇಲ್ಲಿ ನಾನು ಕ್ಲರ್ಕ್ ಐ ಡಿ ಅಂತ ಕೊಡ್ತೀನಿ. ಸೊ ಕ್ಲರ್ಕ್ ಐ ಡಿ ಇಟ್ ವಿಲ್ ಬಿ ಇಂಟೀಜರ್, ಆಟೋ ಇನ್ಕ್ರಿಮೆಂಟ್. ಸೊ ಆಟೋ ಇನ್ಕ್ರಿಮೆಂಟ್. ಸೊ ಪ್ರೈಮರಿ ಕೀ ಇದಂದ್ರೆ ಆಟೋ ಇನ್ಕ್ರಿಮೆಂಟ್ ಅಂದ್ರೆ ಆಬ್ವಿಯಸ್ಲಿ ಪ್ರೈಮರಿ ಕೀ ಆದರೂ ಮೆನ್ಷನ್ ಮಾಡೋಣ, ಪ್ರೈಮರಿ ಕೀ ಅಂತೇಳಿ. ಸೊ ನೆಕ್ಸ್ಟ್ ನಾ ಏನಿಲ್ಲ, ಕ್ಲರ್ಕದ್ದು ಒಂದು ನೇಮ್ ತೊಗೊಂಬಿಡೋದು. ಸಿ ನೇಮ್ ಸಾಕು, ಒಂದು ನೇಮ್. ಸೊ ಸಿ ನೇಮ್ ಆದ ಕೂಡ ನೀವು ಬೇರೆ ಬೇರೆ ಫೇಸ್ಬುಕ್ ಅದು ನೋಡಿರಿ, ಅಲ್ಲಿ ಹೆಂಗೆ ರಿಕ್ವೈರ್ಮೆಂಟ್ ಇರ್ತಾವೆ, ಯು ಕ್ಯಾನ್ ಡೂ ಲೈಕ್ ದ್ಯಾಟ್, ನಡೀತೈತಿ. ಸೊ ನಿಮಗೊಂದು ಬೇಸಿಕ್ ಎಕ್ಸಾಂಪಲ್ ನಾ ಕೊಡಾತೀನಿ. ಸೊ ಇಲ್ಲಿ ವೇರ್ ಕ್ಯಾರ್. ಓಕೆ, ಸೊ ಇದನ್ನು ಸೈಜ್ 50. ಓಕೆ, ನೆಕ್ಸ್ಟ್ ಇದು ಬಂದ್ರೆ ಏನು ರೀ, ನೆಕ್ಸ್ಟ್ ಯೂಸರ್ ನೇಮ್ ತೊಗೊಳೋಣ. ಒಂದು ಯೂಸರ್ ನೇಮ್ ಎಂಟ್ರ್ ಮಾಡ್ತಾನೆ. ಸೊ ದ್ಯಾಟ್ ಯೂಸಿಂಗ್ ದ್ಯಾಟ್ ಯೂಸರ್ ನೇಮ್ ಅವ ಏನು ಮಾಡ್ಬೇಕು ರೀ, ಲಾಗಿನ್ ಆಗ್ಬೇಕು. ಓಕೆ, ಸೊ ಯೂಸರ್ ನೇಮ್. ನೆಕ್ಸ್ಟ್ ಇಟ್ ಇಸ್ ಪಾಸ್ವರ್ಡ್. So go for a password. Okay, so where care. Okay, password. Okay, 50. Fine. So ಇಲ್ಲಿ ಇನ್ಸರ್ಟ್ ಆದಮೇಲೆ ಎಕ್ಸಿಕ್ಯೂಟ್. ಓಕೆ, ಎಕ್ಸಿಕ್ಯೂಟೆಡ್ ಸಕ್ಸಸ್ಫುಲ್ಲಿ ಅಂತ ಅನ್ಸುತ್ತೆ ನನಗೆ. ಸೊ ಓಕೆ, ಕ್ಲರ್ಕ್ ಇಸ್ ಕ್ರಿಯೇಟೆಡ್. ಅಂದರೆ ಬೇಸಿಕಲಿ ನೀವು ಏನರ ಇನ್ಸರ್ಟ್ ಮಾಡೋದಕ್ಕಿಂತ ಆ ಟೇಬಲ್ ರೆಡಿ ಐತಿಲ್ಲ ಅಂತೇಳಿ ಒಂದು ಸಲ ಪಟ್ನ ವಿಚಾರ ಮಾಡಿ ಚೆಕ್ ಮಾಡ್ಬೇಕು, ಕ್ರಾಸ್ ವೆರಿಫಿಕೇಷನ್. ಸೊ ಇಟ್ ವಿಲ್ ಬಿ ಈಸಿ. ಈಗ ನಂದಂತರೂ ಅಪ್ಲಿಕೇಶನ್ ಓಪನ್ ಮಾಡ್ಯಾನ. ಸೊ ಇಲ್ಲಿ ನೋಡಿರಿ, ನೀನು ಎಷ್ಟು ಮಾಡಿದ್ದೆ, ಯೂಸರ್ ಸೈನಪ್ ಮಾಡಿದ್ದೆ. ಸೊ ಇವತ್ತು ಇದನ್ನು ಡಿಸೈನ್ ಮಾಡಿಬಿಡೋಣ. ಇದನ್ನು ಡಿಸೈನ್ ಮಾಡ್ಬೇಕಂತಂದ್ರೆ ಫಸ್ಟ್ ನಮಗೆ ಇಲ್ಲಿ 3 ಟೆಕ್ಸ್ಟ್ ಬಾಕ್ಸ್ ಬೇಕು. ಟೆಕ್ಸ್ಟ್ ಬಾಕ್ಸ್ ಅಂತಂದ್ರೆ ನೀವು ಯೂಸ್ ಸ್ಟೇಟ್ ಯೂಸ್ ಮಾಡ್ಬೇಕು. ಸೊ ಯೂಸ್ ಸ್ಟೇಟ್ ಹೆಂಗೆ ಕಾಲ್ ಮಾಡೋದೆ? ಸೊ ಯೂಸ್ ಸ್ಟೇಟ್ ಬಗ್ಗೆ ನಾನು ಹೇಳ್ತೀನಿ. ಯು ಕ್ಯಾನ್ ಜಸ್ಟ್ ಯೂಸ್ ಸ್ಟೇಟ್ ಅದಂತೇಳಿ ತಲೆಗೆ ಇಟ್ಕೊಂಡ್ಬಿಟ್ರಿ. ಸೊ ಯೂಸ್ ಸ್ಟೇಟ್ ಅಂದರೆ ಯೂಸ್ ಸ್ಟೇಟ್ ಫ್ರಮ್ ರಿಯಾಕ್ಟ್. ಓಕೆ, ಸೊ ಇದು ಯೂಸ್ ಸ್ಟೇಟ್ ತೊಗೊಂಡ್ಮೇಲೆ ನಮ್ಮ ಒಂದು ಜಸ್ಟ್ ಒಂದು ಏನಾಗ್ಬೇಕು ರೀ, ಒಂದು ಡಿಸೈನ್ ರೆಡಿ ಆಗ್ಬೇಕು. ಡಿಸೈನ್ ಒಂದು ಸ್ವಲ್ಪ ಚೆಂದಿದ್ರೆ ಭಾಳ ಚಲೋ. ಸೊ ಇಲ್ಲಿ ಏನು ಮಾಡ್ಬಿಡ್ತೇನೆ, ಇದನ್ನು H1 ತೆಗಿತೀನಿ. ಓಕೆ, ನನಗೆ ಡಿಸೈನ್ ಹೆಂಗೆ ಬೇಕಂತ ಹೇಳ್ತೀನಿ. ಕಾರ್ಡ್ ಬರ್ಬೇಕು, ಕಾರ್ಡ್ ಸೆಂಟ್ರ್ ಆಫ್ ದ ಪೇಜ್ ಬರ್ಬೇಕು. ಸೆಂಟ್ರ್ ಆಫ್ ದ ಪೇಜ್ನೊಳಗೆ ನಮಗೆ ಟೆಕ್ಸ್ಟ್ ಬಾಕ್ಸ್ 3 ಟೆಕ್ಸ್ಟ್ ಬಾಕ್ಸ್, ಒಂದು ಬಟನ್ ಬಂದ್ರೆ ಸಾಕು. ಈ ಕಾರ್ಡ್ ಹೆಂಗೆ ಹಾಕೋದು ಹೋದರೆ ಇದಕ್ಕೆಲ್ಲ ಬೂಸ್ಟಾಪ್ನೊಳಗೆ ಇನ್ಬಿಲ್ಟ್ ಕ್ಲಾಸಸ್ ಅದಾವೆ. ಸೊ ನೀವು ಜಸ್ಟ್ ಅವನ್ನ ಕಾಲ್ ಮಾಡಿಬಿಟ್ರೆ ಸಾಕು. ಆ ಕ್ಲಾಸ್ ನೇಮ್ ನೀವು ನೆನಪಿಡ್ಬೇಕಂತೇನಿಲ್ಲ. ಸೊ ವಿಲ್ ಟ್ರೈ ದಿಸ್. ಓಕೆ, ಒಂದು ಡಿವಿಷನ್ ತೊಗೊಳೋಣ. ಈ ಕ್ಲಾಸ್ ಹೆಂಗೆ ಕಾಲ್ ಮಾಡ್ತೀರಿ? ಸೊ ಆಲ್ರೆಡಿ ನೀವು CDN ಅಲ್ಲಿ ಹಾಕೊಂಡ್ಬಿಟ್ಟಿರಿ, ಏನು ಹಾಕೊಳ್ಳೋದೇನು ಜರೂರತ್ತಿಲ್ಲ. ಸೊ ಕ್ಲಾಸ್ ನೇಮ್ ಕಾಲ್ ಮಾಡಿರಿ. ಸೊ ಇಲ್ಲಿ ಡಿಸ್ಪ್ಲೇ ಫ್ಲೆಕ್ಸ್. ಓಕೆ, ಡಿ ಫ್ಲೆಕ್ಸ್ ಅಂತೇಳಿ ಐತಿ. ಸೊ ಒಂದ ರೋದೊಳಗೆ ಎಲ್ಲ ಬರಂಗೆ ಅಂದ್ರೆ ಎಷ್ಟೇ ಡಿವಿಷನ್ ಇದ್ದರೂ ಕರೆಕ್ಟ್ ನಿಮ್ಗೆ ಅಲೈನ್ಮೆಂಟ್ ಹಂಗೆ ಡಿಸ್ಪ್ಲೇ ಫ್ಲೆಕ್ಸ್ ಯೂಸ್ ಮಾಡ್ತೀರಿ. ಓಕೆ, ಸೊ ಆಮೇಲೆ ಅಲೈನ್ ಕಂಟೆಂಟನ್ನು ಕರೆಕ್ಟ್ ಸೆಂಟ್ರ್ ಮಾಡ್ಬೇಕಲ್ಲ. ಸೆಂಟ್ರ್ ಮಾಡ್ಬೇಕಂತಂದ್ರೆ ನೀವು ಕ್ಲಾಸ್ ನೇಮ್ ನೀವು ನೆನಪಿಡ್ಬೇಕಾಗೇನೇನಿಲ್ಲ. ಸೊ ನಾನು ಏನು ಮಾಡ್ಬಿಟ್ಟಿನಿ, ಸೊ ಆ ಬೂಸ್ಟಾಪ್ ಕ್ಲಾಸಸ್ಸನ್ನು ನಾನು ನೆನಪಿಟ್ಕೊಳ್ಳೋಕೆ ನಾನಿಲ್ಲಿ ನನಗೆ ಗೊತ್ತೈತಿ ಜಸ್ಟಿಫೈ ಅಲೈನ್ ಕಂಟೆಂಟ್ ಅಂಥೇಳಿ. ಸೊ ಅದನ್ನು ಏನಾರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಬಾರ್ದು ಅಂಥೇಳಿ. ಸೊ ಐ ಡೂ ದ ಕಾಪಿ ಪೇಸ್ಟ್. ಓಕೆ, ಇಲ್ಲಿ ಎರಡನೇದ ಒಂದು ಸ್ಪೇಸ್ ಬಿಡ್ರಿ, ಜಸ್ಟಿಫೈ ಅಲೈನ್ ಕಂಟೆಂಟ್. ಓಕೆ, ನೆಕ್ಸ್ಟ್ ಬೂಸ್ಟ್ರ್ಯಾಪ್ ಕ್ಲಾಸ್ ಬಂದು ಯಾವುದ್ರಿ ನೋಡಿರಿ, ಅಲೈನ್ ಸೆಂಟರ್ ಅಂತದ, ಅಲೈನ್ ಎಲಿಮೆಂಟ್ ಸೆಂಟರ್. ಓಕೆ, ಸೊ ಇದನ್ನು ನಾನು ಮಾಡ್ತೀನಿ ಅಲೈನ್. ನೋಡಿರಿ, ಅಲೈನ್ ಐಟಮ್ ಸೆಂಟರ್. ನೀವು ಒಂದು ಸಲ ಇದನ್ನು ನೋಡ್ಕೊಂಡ್ಬಿಟ್ರೆ ಸಾಕು. ಓಕೆ, ಸೊ ಆಮೇಲೆ ಇದ್ರ ವಿಡ್ತ್ ಹೌದ್ರೆ. ಸೊ ಇದ್ರದ್ದು ವಿಡ್ತ್ ಎಷ್ಟು ಇರ್ಬೇಕಂತ ಹೇಳಿ ನಾವು ಮೆನ್ಷನ್ ಮಾಡೋಣ. ಸೊ VH ಅಂದ್ರೆ VH ಅಂದ್ರೆ ವ್ಯೂಪೋರ್ಟ್ ಹೈಟ್. ನೋಡಿರಿ, VH ಅಂದ್ರೆ ವ್ಯೂಪೋರ್ಟ್ ಹೈಟ್. ಇದು ಹೆಂಗೆ ಸೆಟ್ ಆಗುತ್ತೆ ಅಂದ್ರೆ ಮೊಬೈಲ್ ಹೆಂಗೆ ಸೆಟ್ ಆಗುತ್ತೆ, ಉಳ್ಕಾದಕ್ಕೆ ಲ್ಯಾಪ್ಟಾಪ್ನಾಗ ಸೆಟ್ ಆಗುತ್ತೆ. ಅದಕ್ಕೆ VH ಅಂತೀವಿ, ವ್ಯೂಪೋರ್ಟ್ ಅಂದರೆ ಡಿಸ್ಪ್ಲೇದೊಳಗೆ ಏನಿರ್ತಲ್ಲ ಅದು.
ಸೊ ನೆಕ್ಸ್ಟ್ ಬಂದು ನಾವು ಇನ್ನೊಂದು ಏನು ಮಾಡೋಣ ರೀ, ಕಾರ್ಡ್ ರೆಡಿ ಮಾಡೋಣ. ಇದ್ರೊಳಗೆ ಇದು ಏನಾಯ್ತು, ಡಿಸ್ಪ್ಲೇ ಹೆಂಗೆ ಆಗ್ಬೇಕಂತ ಇನ್ನೊಂದು ಡ್ಯೂ ತೊಗೊಳ್ಳೋಣ. ನೋಡಿರಿ, ಒಂದೊಂದು ಡ್ಯೂಕ್ಕೆ ಹಿಂಗೆ ಹಾಕೊಂಡ್ಬಿಡ್ರಿ. ಇಲ್ಲಿಕ್ಕಂತಂದ್ರೆ ಕನ್ಫ್ಯೂಷನ್ ಹೋಗ್ತೀರಿ. ಒಂದು ಡ್ಯೂ ಆದ್ರೂ ಎಂಟ್ರಿ ಹೊಡಿದೆ, ಅದಕ್ಕೆ ಏನು ಬೇಕು ಕ್ಲಾಸ್ ನೇಮ್ ಕಾಲ್ ಮಾಡಿಬಿಡೋದು. ಓಕೆ, ಸೊ ಅಂದರೆ ಈ ಒಂದು ದೊಡ್ಡ ಡಬ್ಬಿ ಒಳಗೆ ಮತ್ತೊಂದು ಸಣ್ಣ ಡಬ್ಬಿ ಹಾಕಾಕತ್ತಿ ಅಂಥೇಳಿ ಅಷ್ಟೇ. ಓಕೆ, ಸೊ ಕ್ಲಾಸ್ ನೇಮ್. ಓಕೆ, ಇಲ್ಲಿ ಈ ಕಾರ್ಡಿಗೆ ಕ್ಲಾಸ್ ಏನೇನದಾವ ಅಂತಂದರೆ, ಸೊ ಯು ಕ್ಯಾನ್ ಯೂಸ್ ದ ಕಾರ್ಡ್. ನೋಡಿರಿ, ಕಾರ್ಡಿಗೆ ಕ್ಲಾಸ್ ನೇಮ್ ಕಾರ್ಡ್ ಅಂತನ ಅದು. ಓಕೆ, ಇಟ್ಸ್ ಅನ್ ಈಸಿ ಟು ರಿಮೆಂಬರ್, ಕಾರ್ಡ್. ಓಕೆ, ಒಂದೇದು ಕಾರ್ಡ್. ಆಮೇಲೆ ಇದಕ್ಕೊಂದು ಸ್ವಲ್ಪ ಶ್ಯಾಡೋ ಗಿಡೋ ಬರ್ಬೇಕಂತಂದ್ರೆ, ಓಕೆ, ಶ್ಯಾಡೋ ಅಂತದ. ಯು ಕ್ಯಾನ್ ಗೋ ಫಾರ್ ಅ ಶ್ಯಾಡೋ. ಓಕೆ, ನೆಕ್ಸ್ಟ್ ಇದಕ್ಕೇನು ರೀ, ಎಷ್ಟು ವಿಡ್ತ್ ಆಗ್ಬೇಕಲ್ಲ ಇದೆ, ಅದಕ್ಕೆ ನಾವು ಸ್ಟೈಲ್ ಪ್ರಾಪರ್ಟಿಯನ್ನು ಯೂಸ್ ಮಾಡೋಣ. ಇನ್ಲೈನ್ ಸ್ಟೈಲ್ ಯೂಸ್ ಮಾಡ್ಬೋದು. ಓಕೆ, ಇನ್ಲೈನ್ ಸ್ಟೈಲ್. ಓಕೆ, ಇದ್ರದ್ದು ಏನು ರೀ, ವಿಡ್ತ್ ಎಷ್ಟು ಬೇಕು. ಓಕೆ, ಸೊ ಇಲ್ಲಿ ಇನ್ಲೈನ್ ಸ್ಟೈಲ್ ನೋಡಿರಿ, ವಿಡ್ತ್ 24 RAM ಅಂತ ಬರ್ದಾರ. ಸೊ ಇಲ್ಲಿ ಗೋ ಫಾರ್ ಅ ವಿಡ್ತ್. ಹೌದ್ರೆ, ಸೊ ಇದ್ರೊಳಗೆ ವಿಡ್ತ್ ಹಾಕೊಂಡ್ಬಿಟ್ರೆ ಮುಗಿದೋತು. ಸೊ ಇಲ್ಲೊಂದು ಸೆಮಿಕೋಲನ್, ಕ್ಯಾನ್ ಗಿವ್ ಒಂದು ಸೆಮಿಕೋಲನ್, ಯಾಕಂದ್ರೆ ಇನ್ನೊಂದು ಬೇಕಾದ್ರೆ ಕೊಡ್ಬೋದು ನೀವು. ಓಕೆ, ಫೈನ್, ಇಷ್ಟೇ ಇಲ್ಲಿ ನಡೆದಿದೆ. ಓಕೆ, ನೆಕ್ಸ್ಟ್ ಇದು ಏನಾದ್ರೆ ಕಾರ್ಡ್ ರೆಡಿ ಆಯ್ತು. ಇನ್ನು ಕಾರ್ಡ್ ಬಾಡಿ ರೆಡಿ ಆಗ್ಬೇಕಲ್ಲ. ಓಕೆ, ಸೊ ಕಾರ್ಡ್ ರೆಡಿ ಆಯ್ತು, ಕಾರ್ಡಿಗೆ ಒಂದು ಬಾಡಿ ರೆಡಿ ಆಗ್ಬೇಕಲ್ಲ. ಸೊ ಇದು ಎರಡನೇ ಡ್ಯೂದೊಳಗೆ ಮತ್ತೊಂದು ಡ್ಯೂ ಹಾಕೋಬೇಕ್ರಿ. ಓಕೆ, ಸೊ ಕಾರ್ಡ್ ಬಾಡಿಗೆ ಇದು ಡ್ಯೂ. ಸೊ ಇದನ್ನು ಒಂದು ಸ್ವಲ್ಪ ನೆನ್ಪಿಟ್ಕೊತ ಹೋದ್ರೆ ಸಾಕು, ಅದ್ರೊಳಗೆ ಎಂಟ್ರಿ ಮಾಡ್ಕೊಂತ ಹೋಗ್ರಿ. ಸೊ ಈ ಮೂರನೇ ಡ್ಯೂಕ್ಕೆ ಏನೇನು ಬೇಕು ರೀ, ಕ್ಲಾಸ್. ಹೌದಾ, ಈ ಕ್ಲಾಸ್ನೊಳಗೆ ಏನು ಬೇಕು ನಮ್ಗೆ, ಕಾರ್ಡ್ ಬಾಡಿ ಬೇಕು. ಸೊ ಕಾರ್ಡ್ ಬಾಡಿ ಹೆಸರು ಏನೈತಿ, ಕ್ಲಾಸ್ ನೇಮ್ ಇಟ್ ಸೆಲ್ಫ್ ಕಾರ್ಡ್ ಬಾಡಿ. ಹೌದ್ರೆ, ಸೊ ಇದ್ರದೊಳಗೆ ಕ್ಲಾಸ್ ನೇಮ್ ಕಾರ್ಡ್ ಬಾಡಿ ಅದ. ಇದ್ರೊಳಗೆ ಮತ್ತೆ ಏನು ಮಾಡ್ಬೇಕ್ರಿ, ಇದ್ರೊಳಗೆ ನಮ್ದು ಡಿಸೈನಿಂಗ್ ಸ್ಟಾರ್ಟ್ ಆಗಿಬಿಡ್ಬೇಕು. ಒಂದೇದು ಏನು ಬೇಕು ರೀ, ಸೊ ಹೆಡ್ಡಿಂಗ್ ಬೇಕು. ಸೊ ಹೆಡ್ಡಿಂಗ್ H5 ಮಾಡಿಬಿಡೋಣ. ಸೊ H5 ಹೆಡರ್ 5. ಓಕೆ, ಇದ್ರೊಳಗೆ ಕ್ಲಾಸ್ ನೇಮ್ ಅದ, ಕಾರ್ಡ್ ಟೈಟಲ್ ಅಂತ ಏನ ಅದ. ಓಕೆ, ಕಾರ್ಡ್ ಟೈಟಲ್ ಇಸ್ ದರ್, ಕಾರ್ಡ್ ಟೈಟಲ್ ನೋಡ್ರಿ. ಕಾರ್ಡ್ ಟೈಟಲ್ ಇದು ಎಲ್ಲಿ ಅಲೈನ್ಮೆಂಟ್ ಆಗ್ಬೇಕು, ಇದನ್ನು ಒಂದು ಸ್ವಲ್ಪ ನೀವು ನೆನ್ಪಿಟ್ಕೋರಿ. ಐ ವಿಲ್ ಎಕ್ಸ್ಪ್ಲೇನ್ ಇಟ್. ಒಂದನೇದು ಕ್ಲಾಸ್ ಹೆಸರು ಕಾರ್ಡ್ ಟೈಟಲ್, ಎರಡನೇದು ಕ್ಲಾಸ್ ಹೆಸರು ಟೆಕ್ಸ್ಟ್ ಅಲೈನ್ ಸೆಂಟರ್ ಆಗಬೇಕು. MB ಮಾರ್ಜಿನ್ ಬಿಲೋ ನೋಡ್ರಿ, ಇದು MB ಅಂದರೆ ಮಾರ್ಜಿನ್ ಬಿಲೋ. ಸೊ ಇಲ್ಲಿ ಏನು ಮಾಡ್ಬಿಡ್ರಿ ನಾವು, ಯೂಸರ್ ಸೈನ್ ಅಪ್ ಏನು ಬರಬೇಕು, ಯೂಸರ್ ಸೈನ್ ಅಪ್. ನಂದು ಇದು ಹೆಂಗಿರ್ಬೇಕಪ್ಪ ಅಂತಂದರೆ ಯೂಸರ್ ಸೈನ್ ಅಪ್ ಅಂಥೇಳಿ ಹಿಂಗೆ ಟೈಟಲ್ ಬರಬೇಕು. ಸೊ ಇದು ಬರ್ತೈತಿ. ಓಕೆ, ನೆಕ್ಸ್ಟ್ ಇದು ಆದಮೇಲೆ ನಮಗೇನಾಗ್ಬೇಕು ರೀ, ಇದು ಅನ್ಕತ್ತಾನೆ ಯೂಸ್ ಸ್ಟೇಟ್ ತೆಗೆದ್ಬಿಡು. ನಮ್ಗೆ ಎಲ್ಲಿ ಯೂಸ್ ಆಕತ್ತಲ್ಲ ಅಲ್ಲೇ ನೋಡೋಣ, ಯಾಕಂದ್ರೆ ಪ್ರಾಪರ್ಟಿ ಒಳಗೆ ಇದನ್ನು ತೋರ್ಸಕತ್ತೈತಿ ಸೇವ್ ಮಾಡಿದಾಗ. ಓಕೆ, ನಾವು ಸೇವ್ ಸಕ್ಸಸ್ಫುಲ್ಲಿ. ನಾವು ಯೂಸ್ ಸ್ಟೇಟ್ ಬಗ್ಗೆ ಮಾತಾಡೋ ಹೊತ್ನಾಗ ಅದನ್ನ ತೆಗಿನ. ಓಕೆ, ನೆಕ್ಸ್ಟ್ ನೋಡಿರಿ, ನನಗೆ ಈ ಕಾರ್ಡ್ ಬಾಡಿದೊಳಗೆ ನನಗೆ ಏನು ಹಾಕ್ಬೇಕು, ಒಂದು ಫಾರ್ಮ್ ಹಾಕ್ಬೇಕು. ಏನು ಹಾಕ್ಬೇಕು ರೀ, ಯು ಕ್ಯಾನ್ ಗೋ ಫಾರ್ ಅ ಫಾರ್ಮ್. ಓಕೆ, ಈ ಫಾರ್ಮ್ ಅಂತೇಳಿ ಹೊಡೀರಿ. ಇಲ್ಲಿ ನಾ ಆ್ಯಕ್ಷನ್ ನನಗೆ ಬ್ಯಾಡಾಗೈತಿ. ಸೊ ಇದನ್ನು ಆ್ಯಕ್ಷನ್ನ ತೆಗೆದುಬಿಡ್ತೀನಿ. ಜಸ್ಟ್ ಒಂದು ಫಾರ್ಮ್ ಸಾಕು ನನಗೆ. ಓಕೆ, ಈ ಫಾರ್ಮ್ ಒಳಗೆ ನನಗೆ ಎಷ್ಟು ಟೆಕ್ಸ್ಟ್ ಬಾಕ್ಸ್ ಬೇಕು ರೀ, 3 ಟೆಕ್ಸ್ಟ್ ಬಾಕ್ಸ್ ಬೇಕು. ಎದಕ್ಕೆ 3 ಟೆಕ್ಸ್ಟ್ ಬಾಕ್ಸ್ ಬೇಕು ಅಲ್ರಿ ಸರ್, ಒಂದು ಸಿನೇಮಿಗೆ, ಇನ್ನೊಂದು ಪಾಸ್ವರ್ಡಿಗೆ, ಇನ್ನೊಂದು ಯುವನಿಗೆ, ಇನ್ನೊಂದು ಪಾಸ್ವರ್ಡಿಗೆ. ಸೊ ದ್ಯಾಟ್ ವಿಲ್ ಟೇಕ್ 3 ಟೆಕ್ಸ್ಟ್ ಬಾಕ್ಸ್. ಈ 3 ಟೆಕ್ಸ್ಟ್ ಬಾಕ್ಸನ್ನು ಹಾಕಕ್ಕೆ ಒಂದೊಂದು ಡ್ಯೂ ಮಾಡಿಬಿಡೋಣ. ಓಕೆ, ಅದರೊಳಗೆ ಒಂದೊಂದು ಸ್ವಲ್ಪ ಡ್ಯೂ, ಒಂದು ಟೆಕ್ಸ್ಟ್ ಬಾಕ್ಸಿಗೆ ಒಂದು ಡ್ಯೂ ನೋಡ್ರಿ ಅಷ್ಟೇ. ಓಕೆ, ಸೊ ಇಲ್ಲಿ ಕ್ಲಾಸಸ್ ಕಾಲ್ ಮಾಡಿಬಿಡೋಣ. ಇನ್ನೊಂದು ಸ್ವಲ್ಪ ಬೂಸ್ಟ್ ಆಫ್ ಕ್ಲಾಸ್ ನೇಮ್ ಫಾರ್ಮ್ ಕಂಟ್ರೋಲ್ ಅಂತದ. ಓಕೆ, ಫಾರ್ಮ್ ಗ್ರೂಪ್, ಫಾರ್ಮ್. ಓಕೆ, ಸೊ ಇದು ಇಟ್ ಶುಡ್ ಬಿ ಅ ಫಾರ್ಮ್ ಗ್ರೂಪ್. ಓಕೆ, ಸೊ ನಾನು ನೋಡ್ತೀನಿ ಟೈಟಲ್. ಓಕೆ, ಫಾರ್ಮ್ ಬಾಡಿ. ಸೊ ಹಿಯರ್ ಫಾರ್ಮ್ ಗ್ರೂಪ್ ಇಲ್ಲದ. ಹಾಂ, ಓಕೆ, ಸೊ ಇಲ್ಲದ ನೋಡಿರಿ ಫಾರ್ಮ್ ಗ್ರೂಪ್. ಇದು ಒಂದು ಬಿಲೋ ಏನು ಬರ್ಬೇಕು, ಇದು ಬರ್ಬೇಕು. ಓಕೆ, ಸೊ ಈ ಕ್ಲಾಸ್ನೊಳಗೆ ಒಂದು ಡ್ಯೂದೊಳಗೆ ಏನಾಗಬೇಕು, ಫಾರ್ಮ್ ಗ್ರೂಪ್. ಓಕೆ, ಸೊ ಇದೇನ್ರಿದೆ, ಫಾರ್ಮ್ ಗ್ರೂಪ್. ಓಕೆ, ಎರಡೆರಡು ಕ್ಲಾಸ್ ನೇಮ್ ಯಾಕೆ ಬಂದಿಲ್ಲ. ಇಲ್ಲಿ ರಿಮೂವ್ ನಾನು ಒಂದು ರಿಮೂವ್ ಮಾಡ್ತೀನಿ. ಓಕೆ, ನೋಡಿರಿ ಈ ಸದ್ದು ಚೆಂದ ಕಾಣಕತ್ತೆ. ಓಕೆ, ಫಾರ್ಮ್ ಗ್ರೂಪ್, ಎವ್ರಿಥಿಂಗ್ ಇಸ್ ರೆಡಿ. ನನಗಿಲ್ಲಿ ಏನು ಬೇಕಾಗೈತಿ, ಇನ್ಪುಟ್ ಅಂತ ಹೊಡೆದ್ಬಿಟ್ರಿ. ಇನ್ಪುಟ್ ಇಸ್ ನಥಿಂಗ್ ಬಟ್ ಟೆಕ್ಸ್ಟ್ ಬಾಕ್ಸಿಗೆ ನೀವು ತೊಗೋಬೇಕಾಗಿದ್ದಿದೆ. ಓಕೆ, ಇನ್ಪುಟ್ ಟೈಪ್ ಅಂತ ತಾನೇ ಬಂತು. ಓಕೆ, ಸೊ ಇದನ್ನು ನಿಮ್ಗೆ ಬಿಡ್ಬಿಡ್ಸಿ ಬರ್ಕೊಂಡ್ಬಿಡ್ರಿ, ಒಂದೊಂದು ಅಂದ್ರೆ ಗೊತ್ತಾಕೈತಿ. ಇನ್ಪುಟ್ ಟೈಪ್ ಟೆಕ್ಸ್ಟ್, ಆಮೇಲೆ ಇದಕ್ಕೊಂದು ID ಕೊಡೋಣ. ಜಸ್ಟ್ ಯು ಕ್ಯಾನ್ ಗಿವ್ ಐ ಡಿ ಹಾಕಿ. ಐ ಡಿ ಏನ್ರಿ, ಇದಕ್ಕೆ ಒಂದು ID ಸಿ ನೇಮ್. ಇಲ್ಲಿ ಟೆಕ್ಸ್ಟ್ ಬಾಕ್ಸ್ನಾಗ ಹೆಂಗೈತಲ್ಲ ಹಂಗೆ ಇದನ್ನು ಕಾಲಮ್ ನೇಮ್ ಹೆಂಗೈತಲ್ಲ, ಇಲ್ಲಿನೂ ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ ಹಂಗನ ಕೊಟ್ಬಿಡ್ರಿ, ನಿಮ್ಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಆದರೆ ನೆಕ್ಸ್ಟ್ ಒಂದು ಪ್ಲೇಸ್ ಹೋಲ್ಡರ್ ರೀ, ಅಲ್ಲಿ ಟೇಕ್ ಅ ಪ್ಲೇಸ್ ಹೋಲ್ಡರ್. ಅವ್ರಿಗೆ ಗೊತ್ತಾಗಬೇಕಲ್ಲ ಏನು ಎಂಟರ್ ಮಾಡ್ಬೇಕಂತೇಳಿ.
ಈ ಎಂಟರ್ ಎಫ್ ನೇಮ್ ಫಸ್ಟ್ ನೇಮ್ ಅಂದ್ರೆ ಫಸ್ಟ್ ನೇಮ್ ಅಂತ ಎಂಟರ್ ನೇಮ್ ಅಂತ ಬರ್ಬಿಡ್ತೀನಿ. ಓಕೆ, ಎಂಟರ್ ಯುವರ್ ನೇಮ್ ಆರ್ ಎಂಟರ್ ನೇಮ್, ನೀವು ಸ್ಟ್ಯಾಂಡರ್ಡ್ ಅದನ್ನು ನೋಡ್ಕೊರಿ. ಓಕೆ, ಸೊ ಇಷ್ಟು ಸಾಕು ನನಗೆ. ಓಕೆ, ಇದು ಒಂದು ಟೆಕ್ಸ್ಟ್ ಬಾಕ್ಸ್ ರೆಡಿ ಆಯ್ತು. ಆದರೆ ನೆಕ್ಸ್ಟ್ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಇದನ್ನು ಕಾಪಿ ಮಾಡ್ಕೋತೀನಿ. ಇನ್ನೊಂದು ಡ್ಯೂ, ಸಾರಿ ಈ ಫುಲ್ ಡ್ಯೂಗಳು ಐತೆ ನೋಡಿರಿ. ಒಂದು ಟೆಕ್ಸ್ಟ್ ಬಾಕ್ಸಿಗೆ ಒಂದು ಡ್ಯೂ, ಒಂದು ಟೆಕ್ಸ್ಟ್ ಬಾಕ್ಸಿಗೆ ಒಂದು ಡ್ಯೂ. ಓಕೆ, ಸೊ ಹಾಂ ಈ ಡ್ಯೂ. ಓಕೆ, ಈ ಡ್ಯೂ ಇಲ್ಲಿಂದ ಬಂತಿರ್ತಿಲ್ಲ ಫಾರ್ಮ್ ನೋಡಿರಿ, ಫಾರ್ಮ್ ಟ್ಯಾಗ್ ಒಳಗೆ ಇನ್ನೊಂದು ಡ್ಯೂ. ಓಕೆ, ನೆಕ್ಸ್ಟ್ ಇದೆ ಎರಡನೇ ಟೆಕ್ಸ್ಟ್ ಬಾಕ್ಸ್. ಎರಡನೇ ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ ಏನೈತಿ ಎಲ್ಲ ಕರೆಕ್ಟ್ ಐತಿ. ಎರಡನೇ ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ ಅದರ ಐ ಡಿ ಒಂದು ಚೇಂಜ್ ಆಗ್ಬೇಕು ನೋಡಿರಿ. ಸೊ ಇಲ್ಲೇನೈತಿ ಯು ಎನ್ ಐತಿ. ಸೊ ಅಲ್ಲಿ ಗೋ ಫಾರ್ ಯು ಎನ್. ಐ ಡಿ ಏನಾಗ್ಬೇಕು, ಚೇಂಜ್ ಆಗ್ಬೇಕು. ಈ ಐ ಡಿನ ನಾನು ಮುಂದೆ ಕಾಲ್ ಮಾಡ್ತೀನಿ, ನೆನ್ಪಿಡ್ರಿ. ಸರ್ವರ್ದೊಳಗೆ ಕಾಲ್ ಮಾಡಿಬಿಡ್ತೀನಿ, ಅಂದ್ರೆ ಅದಕ್ಕೆ ಮ್ಯಾಚ್ ಆಗುತ್ತೆ. ಎಂಟರ್ ಪಾಸ್ವರ್ಡ್, ಯೂಸರ್ ನೇಮ್ ಅಂತ ಯೂಸರ್ ನೇಮ್. ಓಕೆ, ಎಂಟರ್ ಯೂಸರ್ ನೇಮ್. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ರೀ, ಇನ್ನೊಂದು ಡ್ಯೂ ಬೇಕೆ. ಸೊ ಐಲ್ ಗೋ ಫಾರ್ ಒನ್ ಮೋರ್ ಡ್ಯೂ. ಓಕೆ, ಸೊ ಇಲ್ಲಿ ಏನಾಗ್ಬೇಕು ರೀ, ಒನ್ ಮೋರ್ ಡ್ಯೂ. ಓಕೆ, ಸೊ ಇಲ್ಲೇ ಕರೆಕ್ಟ್ ಐತಿ ಅಲ್ಲ. ಸೊ ಇದೇನಾಗ್ಬೇಕು, ಪಿ ಎ ಅಂತ ಆಗ್ಬೇಕು ನೋಡಿರಿ. ನಂದು ಮೂರನೇ ಕಾಲಮ್ ನೇಮ್ ಏನೈತಿ, ಪಿ ಎ ಐತಿ. ಸೊ ಜಸ್ಟ್ ನೀವು ಎಲ್ಲ ಕಡೆ ಹೋಗ್ಕೋತ ನೀವು ಡಾಟಾ ಬೇಸ್ನಾಗ ಚೆಕ್ ಮಾಡಿರಿ ಟೇಬಲ್ನಾಗ ಏನಂತೇಳಿ. ಓಕೆ, ಪಾಸ್ವರ್ಡ್, ಎಂಟರ್ ಪಾಸ್ವರ್ಡ್. ಓಕೆ, ಎಂಟರ್ ಪಾಸ್ವರ್ಡ್. ಇಷ್ಟೆಲ್ಲ ಆದಮೇಲೆ 3 ಟೆಕ್ಸ್ಟ್ ಬಾಕ್ಸ್ ರೆಡಿ ಆದ ನೋಡ್ರಿ. ಓಕೆ, ಸೊ 3 ಟೆಕ್ಸ್ಟ್ ಬಾಕ್ಸ್ ರೆಡಿ ಆದಮೇಲೆ ಆಮೇಲೆ ಈ ಡ್ಯೂ ಇಲ್ಲಿ ಮುಗೀತು, ಇಲ್ಲಿ ಮುಗೀತು. ಈ ಡ್ಯೂ ಆದಮೇಲೆ ನಮಗೊಂದು ಬೇಕು, ಒಂದು ಬಟನ್ ಬೇಕು, ಅಲ್ಲಿ ಟೇಕನ್ ಬಟನ್. ಓಕೆ, ಸೊ ಬಟನ್ನಾಗೆ ಹೆಸರು ಕೊಟ್ಬಿಡೋಣ, ಸೈನ್ ಅಪ್. ಓಕೆ, ಸೊ ಇಲ್ಲಿ ಬಟನಿಗೆ ಒಂದಿಷ್ಟು ಬೂಸ್ಟ್ ಆ್ಯಪ್ ಕಾಲ್ ಮಾಡಿಬಿಡೋಣ. ಓಕೆ, ಕ್ಲಾಸ್ ನೇಮ್ ಅಂತ. ಓಕೆ, ಕ್ಲಾಸ್ ನೇಮ್ BTN. ಓಕೆ, ಇದೇನು ರೀ, BTN ಪ್ರೈಮರಿ. ನಾನು ನೆನಪೈತೆ ಅದಕ್ಕೆ ಬರಾಕತ್ತೀನಿ. ಇಲ್ಲಕ ನೀವು ಬೂಸ್ಟ್ ಆ್ಯಪ್ನಾಗ ಹೋಗಿ ನೋಡಿರಿ, BTN ಪ್ರೈಮರಿ. ಓಕೆ, ಸೊ ವಿಡ್ತ್ ಎಷ್ಟು 100 ಅಂತ ಮಾಡ್ಬಿಡ್ತೀನಿ. ಅಂದ್ರೆ ಇದ್ರದ್ದು ವಿಡ್ತ್ ಏನಾಗ್ಬೇಕು, 100% ಆಗ್ಬೇಕು. ಸೊ ಇದು ರನ್ನಿಂಗ್ ಸಕ್ಸಸ್ಫುಲ್ ಅಂತ ತೋರ್ಸಾಕತ್ತೈತಿ. ನಾನು ಏನು ಮಾಡ್ಬಿಡ್ತೀನಿ, ಸೊ ನಂದು ಆ್ಯಪನ್ನು ಇಲ್ಲಿ ನಾನು ರನ್ ಮಾಡಿ ನೋಡ್ತೀನಿ. ಸೊ ಏನು ರನ್ ಅಂದರೆ ಲೋಕಲ್ ಹೋಸ್ಟ್ 3000 ಡಿಫಾಲ್ಟ್ ಇದಾಗತ್ತೈತಿ. ಆದರೆ ಸೊ ಇಲ್ಲಿ ಏನೈತೆ, ಒಂದೇದು ನಮ್ಗಂತ ಬಂತು ಸೈನ್ ಅಪ್. ಇಟ್ಸ್ ಲುಕಿಂಗ್ ಗ್ರೇಟ್ ನೋಡಿರಿ, ಎಲ್ಲ ಬರೋಬ್ಬರಿ ಬಂದೈತೆ. ಓಕೆ, ಸೈನ್ ಅಪ್ ಪೇಜ್ ರೆಡಿ ಆಯ್ತು. ಸೊ ಇಲ್ಲಿ ನಾವು ಎಂಟ್ರಿ ಮಾಡಿದ್ದನ್ನು ಇನ್ನು ಟೆಕ್ಸ್ಟ್ ಬಾಕ್ಸ್ನಾಗ ಹೆಂಗೆ ಸ್ಟೋರ್ ಮಾಡೋದು, ಇಲ್ಲಿ ಎಂಟ್ರಿ ಮಾಡಿದ್ದನ್ನು ಹೆಂಗೆ ಸ್ಟೋರ್ ಮಾಡೋದು ಅಂತ ನಮ್ಮ ನೆಕ್ಸ್ಟ್ ಕ್ವಶನ್. ಓಕೆ, ಅದನ್ನು ನಾನು ನಿಮಗೆ ಸದ್ಯ ಹೇಳ್ತೇನೆ. ಓಕೆ, ಇದನ್ನು ನೀವು ಏನು ಮಾಡ್ಬೇಕಂತಂದ್ರೆ ಒಂದು ಅಲ್ಲಿದ ಎಂಟ್ರಿ ಮಾಡಿದ್ದನ್ನು ಸ್ಟೋರ್ ಮಾಡ್ಬೇಕಂದ್ರೆ ನಾ ಹೇಳ್ದಂಗೆ ಇಲ್ಲಿ ಯೂಸ್ ಸ್ಟೇಟ್ ತೊಗೋಬೇಕ್ರಿ. ಯೂಸ್ ಸ್ಟೇಟ್ ಒಂದೆರಡು ಸಲ ನೋಡ್ಕೊಂಬಿಟ್ರೆ ಗೊತ್ತಾಗ್ಬಿಡ್ತೈತಿ, ಇದ್ರೊಳಗೆ ದೊಡ್ಡ ಕಾನ್ಸೆಪ್ಟ್ ಇಲ್ಲ. ಸೊ ಇಲ್ಲಿ ನಾವು ಹೆಂಗೆ ಕಾನ್ಸ್ಟೆಂಟ್ನಾಗ ನಾವು ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ ಆಗ್ತಿದ್ದಿಲ್ಲ, ಹಂಗೆ ನೀವು ಕಾನ್ಸ್ಟೆಂಟ್ ಒಳಗೆ ಹಾಕೊಂತ ಹೋಗ್ಬಿಡ್ರಿ. ಕಾನ್ಸ್ಟೆಂಟ್ ಇದು ಅರೇ ಇದೆ, ಇಲ್ಲಿ ಏನು ಬರ್ತೈತಿ ಅಂದ್ರೆ ಅರೇ ಕಾನ್ಸೆಪ್ಟ್ ಬರ್ತೈತಿ. ಸೊ ಒಂದೇದು ಏನು ರೀ, ಸಿ ನೇಮ್. ಓಕೆ, ಸಿ ನೇಮ್. ಓಕೆ, ಸೊ ಇಲ್ಲಿ ಎರಡನೇದು ಇದನ್ನು ಸೆಟ್ ಸಿ ನೇಮ್ ಅಂತೇಳಿ ಒಂದು ಫಂಕ್ಷನ್ ಕಾಲ್ ಆಗುತ್ತೆ. ಏನು ರೀ, ಸೆಟ್ ಸಿ ನೇಮ್, ಇದು ಫಂಕ್ಷನ್ ರೀ. ಇದು ಒಂದೇದು ವೇರಿಯಬಲ್ ಹೆಸರೇ, ಎರಡನೇದು ಫಂಕ್ಷನ್ ಈಸ್ ಈಕ್ವಲ್ ಟು ಯೂಸ್ ಸ್ಟೇಟ್. ಇದು ಫಸ್ಟ್ನೇ ಸ್ಟೇಟ್ ಏನಿರ್ತೈತಿ, ನಲ್. ಇದು ಡಿಫಾಲ್ಟ್ ಸೆಟ್. ಆದರೆ ಹಿಂಗೆ ನೀವು 3 ವೇರಿಯಬಲ್ ಮಾಡ್ಕೋಬೇಕಲ್ಲ. ಸೊ ಒಂದನೇದು ಆತ, ಎರಡನೇದು ಪಿ ಎನ್ ರೀ, ಸಾರಿ ಯು ಎನ್. ಸೊ ಇಲ್ಲಿ ಸೆಟ್ ಯು ಎನ್ ಅನ್ರಿ. ಸೊ ಸೆಟ್ ಯು ಎನ್. ಓಕೆ, ಯು ಸ್ಟೇಟ್ ಫಸ್ಟ್ ಡಿಫಾಲ್ಟ್ ವ್ಯಾಲ್ಯೂ 0. ನೆಕ್ಸ್ಟ್ ಇದು ಏನು ಬೇಕು, ಗೋ ಫಾರ್ ಅ ಥರ್ಡ್ ಒನ್. ಓಕೆ, ನೆಕ್ಸ್ಟ್ ಪಾಸ್ವರ್ಡ್, ಯಾಕಂದ್ರೆ ನಾವು 3 ಕಳಿಸ್ಬೇಕಾಗಿತ್ತು ಇಲ್ಲಿಂದ ಕ್ಲೈಂಟಿಂದ. ಪಿ ಎ. ಓಕೆ, ಸೆಟ್ ಪಿ ಎ. ಏನು ರೀ, ಸೆಟ್ ಪಿ ಎ. ನೀವು ಒಂದು ಇನ್ಸರ್ಟ್ ಮಾಡೋಕ್ಕೆ ಕಲ್ತು ಬಿಟ್ರೆ ಮುಗಿದೋತು. ಎಲ್ಲಕ್ಕೂ ಸೇಮ್ ಇನ್ಸರ್ಷನ್, ಸೇಮ್ ಮೆಥಡನ್ನು ನೀವು ಪ್ರೊಸೆಸನ್ನು ಫಾಲೋ ಮಾಡ್ಬೇಕು. ಓಕೆ, ಇದು ಆದಮೇಲೆ ಅಲ್ಲಿಂದ ಏನರ ಒಂದು ಮೆಸೇಜ್ ಬರ್ತೈತಲ್ಲ, ಅದಕ್ಕೆ ನಾವೇನು ಮಾಡೋಣ, 3ನೇ ವೇರಿಯಬಲ್ ಕಾನ್ಸ್ಟ್ ಒಂದು ಮೆಸೇಜ್ ಅಂತ ಮಾಡಿಬಿಡೋಣ್ರಿ. ಸೊ ರೆಸ್ಪಾನ್ಸ್ನಿಂದ ಒಂದು ಮೆಸೇಜ್ ಬಂತಂತ ತಿಳ್ಕೊರಿ ಸರ್ವರಿಂದ, ಅದನ್ನು ಡಿಸ್ಪ್ಲೇ ಮಾಡೋಕ್ಕೆ. ಸೊ ಜಸ್ಟ್ ವಿಲ್ ಗಿವ್ ಅನ್ ಸೆಟ್ ಮೆಸೇಜ್. ಓಕೆ, ಸೆಟ್ ಮೆಸೇಜ್. ಓಕೆ, ಈಸ್ ಈಕ್ವಲ್ ಟು ಯೂಸ್ ಸ್ಟೇಟ್. ಆದರೆ ಸೊ ಇದು ಡಿಫಾಲ್ಟ್ನಲ್ಲಿ ನೋಡಿರಿ. ಒಂದು ರಿಯಾಕ್ಟದ್ದು ಏನಪ್ಪ ಅಂತಂದ್ರೆ, ನೀವು ಯಾವ್ದಾರ ಒಂದು ವೇರಿಯಬಲ್ ಯೂಸ್ ಮಾಡಿದ್ರೆ ಅಂದ್ರೆ ಅದನ್ನು ನೀವು ಡಿಕ್ಲೇರ್ ಮಾಡಿದ್ರೆ ಅಂದ್ರೆ ಅದು ಯೂಸ್ ಆಗೋ ಮಟ್ಟ ಅದನ್ನು ನಿಮ್ಗೆ ಇದನ್ನು ತೋರ್ಸತ್ತಿರ್ತೈತಿ ವಾರ್ನಿಂಗ್.
ಸೊ ದಟ್ ಇಸ್ ದ ಒಂದು ಗುಡ್ ಫ್ಯೂಚರ್ ಅಂತ ಹೇಳ್ಬೇಕು. ಓಕೆ, ಸೊ ನಾವು ಇದನ್ನು ಮಾಡಿದ್ವಿ, ಇದನ್ನು ಮಾಡಿದ ಮ್ಯಾಗ ಇದನ್ನು ಸೆಟ್ ಮಾಡ್ಬೇಕಲ್ಲ, ಎಲ್ಲಿ ಸೆಟ್ ಮಾಡೋದು? ಸೊ ಅದನ್ನು ನಾವು ನೋಡ್ಕೊಳ್ಳೋಣ. ಸೊ ಇದನ್ನು ಸೆಟ್ ಮಾಡ್ಬೇಕಂದ್ರೆ ಅಗೇನ್ ಎಲ್ಲಿ ಬರ್ಬೇಕು? ನಾ ಟೆಕ್ಸ್ಟ್ ಬಾಕ್ಸ್ ಎಲ್ಲಿ ಡಿಕ್ಲೇರ್ ಮಾಡಿರಲ್ಲ ಅಲ್ಲಿ ಬರ್ರಿ. ಇಲ್ಲಿ ಬಂದು ನೀವೇನು ಮಾಡಿರಿ, ಆನ್ ಚೇಂಜ್ ಅಂತ ಹೇಳ್ರಿ. ಆನ್ ಚೇಂಜ್, ಆನ್ ಇಲ್ಲಿ ನೀವು ಟೆಕ್ಸ್ಟ್ ಬಾಕ್ಸ್ನಾಗ ಏನು ಬರೋದ್ರಪ್ಪ ಅಂತಂದ್ರೆ ಆನ್ ಚೇಂಜ್ ಆಕೈತಿ. ಆನ್ ಚೇಂಜ್ ಆದಗಳು ಏನಾಗಬೇಕು, ಈ ಇವೆಂಟ್ ಫೈರ್ ಆಕೈತಿ, ಈವೆಂಟ್. ಓಕೆ, ಸೊ ಇದು ನೋಡ್ಕೊಂಬಿಟ್ರೆ ಒಂದ್ಸಲ. ಓಕೆ, ಸೊ ಇಲ್ಲಿ ಏನಾಕೈತಿ, ಸೆಟ್ ಸಿ ನೇಮ್ ಓಕೆ ಈಸ್ ಈಕ್ವಲ್ ಟು ಇ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಇದೊಂದು ಸ್ವಲ್ಪ ಈ ವ್ಯಾಲ್ಯೂನ ಟಾರ್ಗೆಟ್ ಮಾಡಿ ನೀವು ಅಪ್ಡೇಟ್ ಮಾಡ್ಕೊ ಅಂತ ಹೇಳ್ದಂಗೆ. ಸೊ ಒಂದನೇದ ಟಾರ್ಗೆಟ್ ಆತ, ಎರಡನೇದು ನೋಡ್ರಿ, ಎರಡನೇದ ಆನ್ ಚೇಂಜ್. ಈ ಟೆಕ್ಸ್ಟ್ ಬಾಕ್ಸ್ನೊಳಗೆ ಆನ್ ಚೇಂಜ್ ಏನರ ಆತಂತಂದ್ರೆ ಏನಾಗ್ಬೇಕ್ರಿ, ಒಂದು ಅಂತೇಳಿ ಇವೆಂಟ್ ಫೈರ್ ಆಕೈತಿ, ಆಮೇಲೆ ಒಂದು ಆರೋ ಮಾರ್ಕ್. ಸೊ ಇಲ್ಲಿ ಆ ಫಂಕ್ಷನ್ ನೇಮ್ ಕಾಲ್ ಆಕೈತಿ ನೋಡ್ರಿ, ಸೆಟ್ ಏನಂತೀರಿ, ಯು ಎನ್ ಅಂತ ಐತೆನ, ಈ ಫಂಕ್ಷನ್ ಕಾಲ್ ಆಕೈತಿ. ಈ ಫಂಕ್ಷನ್ಗೆ ಏನು ಮಾಡ್ಬೇಕು, ಸೊ ನಾವು ಈ ಡಾಟ್ ಎಲ್ಲಿ ನೀವು ಬರ್ದಿರ್ತಿರಲ್ಲ ಅದು ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ, ಈ ವ್ಯಾಲ್ಯೂನ ಅಪ್ಡೇಟ್ ಮಾಡೋಣಂಗೆ. ಸೊ ಎರಡನೇದಾತ. ನೆಕ್ಸ್ಟ್ ಮೂರನೇ ಟೆಕ್ಸ್ಟ್ ಬಾಕ್ಸಿಗೆ ನೋಡ್ರಿ, ಇದು ಒಂದು ಕಲ್ತ್ಬಿಟ್ರೆ ಮುಗಿದೋತ. ಸೊ ಮೂರನೇ ಟೆಕ್ಸ್ಟ್ ಬಾಕ್ಸಿಗೆ, ಈ ಟೆಕ್ಸ್ಟ್ ಬಾಕ್ಸ್ ಆನ್ ಚೇಂಜ್ ಆತಪ್ಪ ಅಂತಂದ್ರೆ ಸೊ ಇಲ್ಲಿ ಏನಾಗಬೇಕು, ಸೊ ಇದನ್ನು ಟಾರ್ಗೆಟ್ ಮಾಡ್ಬೇಕಲ್ಲ ನಾವು. ಓಕೆ, ಸೊ ಆ ಫಂಕ್ಷನ್ ಕಾಲ್ ಮಾಡ್ಬೇಕಲ್ಲ, ಯಾವ್ದು ಸೆಟ್ ಪಿ ಎ ಅಂತ ಮಾಡೀನಲ್ಲ, ಸೆಟ್ ಪಿ ಎ ಎಲ್ಲಿ ಮಾಡೀನಿ ರೀ, ನೀವು ಒಂದು ಸಲ ಚೆಕ್ ಮಾಡಿರಿ. ಇಲ್ಲಿ ನೋಡಿರಿ, ಇಲ್ಲಿ ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡಿಲ್ಲ, ಒಂದೇದು ಕಾನ್ಸ್ಟೆಂಟ್ ನೇಮ್, ಆಮೇಲೆ ಇದೆ ಪಾಸ್ವರ್ಡ್, ಇದನ್ನು ಫಂಕ್ಷನ್. ಈ ಫಂಕ್ಷನ್ ಇಲ್ಲಿ ಕಾಲ್ ಆಗೈತಿ, ಆದರೆ ಸೆಟ್ ಏನಿದೆ, ಸೆಟ್ ಪಿ ಎ ಇಲ್ಲಿ ನೋಡಿರಿ, ಅದರೊಳಗಂದ ತಗೋರ ಅದು ಅಲ್ಲಿ ನೀವು ಡಿಕ್ಲೇರ್ ಮಾಡಿದಂತ ತೋರಿಸುತ್ತೆ ಇಂಟೆಲಿಜೆನ್ಸ್ನೊಳಗೆ. ಓಕೆ, ಈ ಡಾಟ್ ಟಾರ್ಗೆಟ್ ಡಾಟ್ ವ್ಯಾಲ್ಯೂ. ಓಕೆ, ಮೂರನೇದು ಸೆಟ್ ಆತ ನೋಡ್ರಿ. ಸೊ ಈಗ ವ್ಯಾಲ್ಯೂಗಳೆಲ್ಲ ಸೆಟ್ ಆದವು. ಸೊ ಈಗ ನಾ ಏನು ಮಾಡ್ಬೇಕು, ಈ ಬಟನ್ ಕ್ಲಿಕ್ ಮಾಡಿದ್ಗಳೇ ಒಂದು ಕಾನ್ಸ್ಟೆಂಟ್ ಡಿಕ್ಲೇರ್ ಮಾಡೋಣ. ಸೊ ಕಾನ್ಸ್ಟೆಂಟ್ ಹೆಂಗೆ ಡಿಕ್ಲೇರ್ ಮಾಡೋದು? ಸೊ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ನಾಗ ಐ ಹೋಪ್ ಇನ್ನೊಂದು ಬಿಟ್ಟಿನ. ಸೊ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ನೊಳಗೆ ಇಲ್ಲಿ ನೋಡ್ರಿ, ಟೆಕ್ಸ್ಟ್ ಆಗನ ಇಲ್ಲಾಗನ ಅದರ ಐ ಡಿ ಡಿಕ್ಲೇರ್ ಮಾಡಿರಿ, ಅಥವಾ ಇದನ್ನ ಬಿಫೋರ್ ಏನೇ ಟಾರ್ಗೆಟ್ ಆನ್ ಚೇಂಜ್ ಆಗೋಕ್ಕಿಂತ ಮೊದಲು ಇಲ್ಲೊಂದು ವ್ಯಾಲ್ಯೂ ಅಂತ ಹಾಕಿಬಿಡ್ರಿ. ಸೊ ಈ ವ್ಯಾಲ್ಯೂ ಏನಿರ್ತೈತಿ, ಫಸ್ಟ್ ಸಿ ನೇಮ್, ನೀವು ಅಲ್ಲಿ ಏನು ವೇರಿಯೇಬಲ್ ನೇಮ್ ಕೊಟ್ಟಿರ್ತಿರಲ್ಲ, ಇಲ್ಲಿ ಬಂತು ನೋಡಿ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಇದ್ರದ್ದು ವ್ಯಾಲ್ಯೂ, ಸೊ ವ್ಯಾಲ್ಯೂ, ಸೊ ಯು ಕ್ಯಾನ್ ಸೆಟ್ ಅ ವ್ಯಾಲ್ಯೂ ಪಿ ಎ. ಓಕೆ, ಎರಡನೇದು ಬಂತ್ರಿ. ಮೂರನೇದು ಯು ಕ್ಯಾನ್ ಸೆಟ್ ಪಿ ಎ. ಇಲ್ಲಿ ಯೂಸರ್ ನೇಮ್ ಒಂದು ಸೆಟ್ ಮಾಡಿಲ್ಲ, ಸಾರಿ ಇಲ್ಲಿ ಏನೋ ತಪ್ಪಾಗೈತಿ. ಓಕೆ, ಇಲ್ಲಿ ಸೆಟ್ ಮಾಡ್ಬೇಕಾಗಿತ್ತು. ಓಕೆ, ವ್ಯಾಲ್ಯೂ ಸಿ ನೇಮ್ ಏನ್ರಿ ಇದು, ಇದಕ್ಕೆ ಸಿ ನೇಮ್ ಅಂದರೆ ಈ ಟೆಕ್ಸ್ಟ್ ಬಾಕ್ಸ್ ಸಿ ನೇಮ್ ತೊಗೋತೈತಿ, ಎರಡನೇ ಟೆಕ್ಸ್ಟ್ ಬಾಕ್ಸ್ ಯೂಸರ್ ನೇಮ್ ತೊಗೋತೈತಿ ಇವನ್. ಓಕೆ, ಫಸ್ಟ್ ಏನಾಕೈತಿ, ಈ ವ್ಯಾಲ್ಯೂ ಅಂದ್ರೆ ವೇರಿಯೇಬಲ್ ಹೆಸರು, ಆ ವೇರಿಯೇಬಲ್ ಅಂದರೆ ಟೆಕ್ಸ್ಟ್ ಬಾಕ್ಸ್ನಾಗ ಏನು ಚೇಂಜ್ ಆದಗಳೇನೆ ಇದು ಏನಾಗಬೇಕು, ಇಲ್ಲಿ ಎಫೆಕ್ಟ್ ಆಗುತ್ತೆ. ಇಷ್ಟ ನೋಡಿ ತಿಳ್ಕೊಳ್ಳೋದು. ಇನ್ನೇನು ಹೇಳ್ತೀನಿ, ಸೊ ಈ ವ್ಯಾಲ್ಯೂ ಈ ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂ ಏನು ಯು ಎನ್, ಈ ಯು ಎನ್ನದೊಳಗೆ ಈ ಟೆಕ್ಸ್ಟ್ ಬಾಕ್ಸ್ನೊಳಗೆ ಏನಾರ ಚೇಂಜ್ ಮಾಡಿಬಿಟ್ರಪ್ಪ ಅಂತಂದ್ರೆ ಅದು ಇಲ್ಲಿ ಆನ್ ಚೇಂಜ್ ಒಳಗೆ ಕಾಲ್ ಆಗಿ ಸೆಟಪ್ ಆಗಿ ಮತ್ತು ಹೊಳ್ಳಿ ಆ ಚೇಂಜಸ್ ಇಲ್ಲಿ ಬರ್ತಾವೆ. ಸೊ ಇದನ್ನು ನೀವು ತಿಳ್ಕೊಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಇನ್ನೊಂದು. ಓಕೆ, ಈಗ ನಮಗೇನಾಗಬೇಕು, ಎಲ್ಲ ಸೆಟಪ್ ಆತ ನೋಡಿರಿ, ಇಲ್ಲೊಂದೈತಿ ಇಲ್ಲೊಂದೈತಿ, ಆಮೇಲೆ ನಾವು ಯೂಸ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಎರಡು ವಾರೆಂಟ್ಸ್ ಅದಾವೆ. ಆಮೇಲೆ ಇದು ಎಲ್ಲ ಆದಮೇಲೆ ನಮಗೆ ನೋಡಿರಿ, ಈ ಬಟನ್ ಹೊಡೆದುಗಳೇನೋ ಒಬ್ಬನ ಯಾರನ್ನ ಕರಿಬೇಕಿಲ್ಲೋ ಹೌದ್ರೆ. ಸೊ ಆನ್ ಕ್ಲಿಕ್ ಅಂತ ಕರಿಬೇಕಿಲ್ಲ, ಆನ್ ಕ್ಲಿಕ್ ಅಂತ ಕರಿಬೇಕಂದ್ರೆ ಅವ ರೆಡಿ ಇರಬೇಕಲ್ಲ ಇಲ್ಲಿ. ಓಕೆ, ಅವನು ರೆಡಿ ಮಾಡ್ಕೊಂಬಿಡೋಣ ಈಗ. ಸೊ ಆನ್ ಕ್ಲಿಕ್, ಸೊ ಸಾರಿ ಕಾನ್ಸ್ಟ್ ಹೌದ್ರೆ ಹ್ಯಾಂಡಲ್ ಚೇಂಜ್ ಅಂತ ನಾನು ಹೆಸರು ಕೊಡ್ತೀನಿ, ಹ್ಯಾಂಡಲ್ ಸಬ್ಮಿಟ್. ಓಕೆ, ಅವನ ಹೆಸರು ಏನ್ರಿ, ಹ್ಯಾಂಡಲ್ ಸಬ್ಮಿಟ್ ಹೌದ್ರೆ. ಇಲ್ಲಿ ಸಿಂಕ್. ಓಕೆ, ಸೊ ಒಂದು ಇಲ್ಲಿ ಇವೆಂಟ್. ಓಕೆ, ಈ ಇವೆಂಟ್ ಫೈರ್ ಆದಾಗ ಸೊ ಇಲ್ಲೊಂದು ಇವನು ಕರಿಬೇಕು. ಓಕೆ, ಸೊ ಈಗೇನಾಗ್ಬೇಕು ರೀ, ಒಂದೇದು ಡಿಫಾಲ್ಟ್ ಫಾರ್ಮ್ ಗೆಟ್ ಇರ್ತೈತಿ ಆದರೆ ಅದನ್ನು ಪ್ರಿವೆಂಟ್ ಮಾಡಿಬಿಡ್ಬೇಕು. ಈ ಡಾಟ್ ಪ್ರಿವೆಂಟ್ ಡಿಫಾಲ್ಟ್ ಅಂತ ಅದ ನೋಡಿರಿ, ಈ ಡಾಟ್ ಪ್ರಿವೆಂಟ್ ಡಿಫಾಲ್ಟ್. ಈಗ ಪಾಯಿಂಟ್ ಏನಪ್ಪ ಅಂತಂದ್ರೆ ಫೆಚ್ ಮೆಥಡನ್ನು ನಾವು ಇಲ್ಲಿ ಕಾಲ್ ಮಾಡ್ಬೇಕು. ಅದು ಏನು ಸರ್ವರಿಂದ ಬರ್ತೈತಿಲ್ಲ ಅದನ್ನು ಸ್ಟೋರ್ ಮಾಡೋಕ್ಕೆ ನಾವೇನು ಮಾಡೋಣ, ಕಾನ್ಸ್ಟ್ ಹೋದರೆ ರಿಸ್ಪಾನ್ಸ್, ಅಲ್ಲಿಂದ ಸರ್ವರಿಂದ ಏನು ಬರ್ತೈತಿಲ್ಲ ಅಲ್ಲೇ ಕಾನ್ಸ್ಟ್ ಏನು ಮಾಡೋದು ರಿಸ್ಪಾನ್ಸ್ ಅಂತ ಮಾಡೋಣ. ರಿಸ್ಪಾನ್ಸ್
ಇದು ವೇರಿಯಬಲ್ ಹೆಸರು. ಇಲ್ಲಿ ನೋಡ್ರಿ ಅವೇಟ್. ಓಕೆ, ಅವೇಟ್. ಈಗೇನು ಮಾಡೋದು, ಫೆಚ್. ಏನ್ರಿ, ಫೆಚ್. ಯಾವಾಗ ನೀವು ಫೆಚ್ ಮೆಥಡ್ ಯೂಸ್ ಮಾಡ್ತಿರಲ್ಲ, ಲೋಕಲ್ ಸರ್ವರ್ದೊಳಗೆ ಒಬ್ಬ ರೆಡಿ ಆಗೈತಿಲ್ಲ ಅಂತ ನೋಡ್ಬೇಕು, ಅವನ್ನ ಕಾಲ್ ಮಾಡ್ಬೇಕಲ್ಲ. ಈಗ ಇನ್ಸರ್ಟ್ ಮಾಡೋ ಯಾರು ಒಬ್ಬನ ರೆಡಿ ಆಗೈತಿಲ್ಲ ಅಂಥೇಳಿ. ಸೊ ಈಗ ಇದು ಇಲ್ಲಿ ಯಾರನ್ನು ಕರಿಬೇಕಂತೇಳಿ ನೀವು ಸರ್ವರ್ನಾಗ ಹೋಗಿ ಒಂದ್ಸಲ ಚೆಕ್ ಮಾಡಿರಿ. ಸೊ ಸರ್ವರ್ದಾಗ ಯಾರದಾರ, ಪ್ರದೀಪ್ ಅಂತ ಒಬ್ಬನ ಅದಾನ. ಇವ ಏನು ಮಾಡ್ತಾನೆ, ಸ್ಟೂಡೆಂಟ್ ಡೇಟಾ ಏನು ಮಾಡ್ತಾನೆ, ಸೇವ್ ಮಾಡ್ತಾನೆ. ಬಟ್ ನನ್ನ ಕ್ಲರ್ಕ್ ಡೇಟಾ ಸೇವ್ ಮಾಡೋರು ಯಾರೂ ಇಲ್ಲ. ಸೊ ನಾನು ಹಂಗೆ ಮಾಡಾಕತ್ತೀನಿ ಅಂದ್ರೆ ಒಬ್ಬ ರೆಡಿ ಮಾಡ್ಬೇಕಲ್ಲ ನಾನು. ಸೊ ಇಲ್ಲಿ ಏನು ಮಾಡೋನು, ಕಮೆಂಟ್ ಹಾಕಿ ಕ್ರಿಯೇಟ್ ಎ ಕ್ಲರ್ಕ್ ಅಥವಾ ಸೇವ್ ಕ್ಲರ್ಕ್ ಡೀಟೇಲ್. ಹೌದ್ರೆ ನೋಡಿರಿ, ಇದನ್ನು ಬರ್ಕೊಂಬಿಟ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೇವ್ ಕ್ಲರ್ಕ್ ಹೌದ್ರೆ ಡೀಟೇಲ್. ಅವ ಏನು ಕಳಿಸಿರ್ತಾನಲ್ಲ ಅದನ್ನೆಲ್ಲ ಒಂದು ಟೇಬಲ್ನಾಗ ಆಲ್ರೆಡಿ ಟೇಬಲ್ ಕ್ರಿಯೇಟ್ ಆಗೈತಿ. ಈಗ ಅವ್ನು ಸೇವ್ ಮಾಡೋರು ಬೇಕಲ್ಲ. ಸೊ ಅದಕ್ಕೆ ನಾವೇನು ಮಾಡೋಣ, ಅದನ್ನು ಅವನ್ನ ಕ್ರಿಯೇಟ್ ಮಾಡೋಣ. ಎಲ್ಲಿ, ಸರ್ವರ್ದೊಳಗೆ app.post. ಇದನ್ನು ಪೋಸ್ಟ್ ಮಾಡೋರು ಯಾರು, ನಿಮ್ಮ ದೋಸ್ತನ ಹೆಸರು. ನಾನು ಇಲ್ಲಿ ಸಂತು ಅಂತ ಕೊಡ್ತೀನಿ. ಓಕೆ, ನೀವು ಬೇಕಾದವ್ರು ನಿಮ್ಮ ಹೆಸರು, ನಿಮ್ಮ ದೋಸ್ತನ ಹೆಸರು ಕೊಡ್ಬೋದು. ಅಂದ್ರೆ ಅವ್ನು ಕಾಲ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಾಕೈತೆ ಅಂದಂಗೆ ಅಷ್ಟೇ. ಓಕೆ, ಸೊ ಇಲ್ಲಿ ಸಿಂಕ್ ಹೌದ್ರೆ. ಸೊ ಸಿಂಕ್ ಇಲ್ಲಿ ಎರಡು ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್. ಫಸ್ಟ್ ರಿಕ್ವೆಸ್ಟ್ನ ಹ್ಯಾಂಡಲ್ ಮಾಡ್ತೈತಿ, ಆಮೇಲೆ ರಿಕ್ವೆಸ್ಟನ್ನು ರೆಸ್ಪಾನ್ಸ್ ಕೊಡ್ತೈತಿ. ಸೊ ಇದು ಏನಾಕೈತಿ, ಅವಾಗ ಕಾಲ್ ಬ್ಯಾಕ್ ಫಂಕ್ಷನ್ ಏನು ಮಾಡ್ಬೇಕು ಅನ್ನೋದು ಹೇಳ್ಬೇಕು. ಸೊ ಸಂತು ಏನು ಮಾಡ್ತಾನೆ ಫಸ್ಟ್, ಸೊ ಏನು ಮಾಡ್ತಾನೆ ಅನ್ನೋಕ್ಕಿಂತ ಫಸ್ಟ್ ಅವ ಟ್ರ್ಯಾಕ್ ಕ್ಯಾಚ್ ಬ್ಲಾಕ್ ಹಾಕೊಂಡ್ಬಿಡ್ತಾನೆ. ಹೌದ್ರೆ. ಸೊ ಫಸ್ಟ್ ಈ ಕೋಡ್ ಟ್ರೈ ಮಾಡು, ಆಮೇಲೆ ಇಲ್ಲಿ ಕೈ ಮಾಡು. ನೋಡಿರಿ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿರಿ. ಇಲ್ಲಿ ನೀವು ಏನು ಮೂರು ಹಾಕೊಂಡ್ರಲ್ಲ, ಎಲ್ಲಿ ನೋಡಿರಿ, ಸಿ ನೇಮ್, UN ಮತ್ತು ಪಾಸ್ವರ್ಡ್. ಇವನು ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕು. ಇಲ್ಲಿಂದ ಅಲ್ಲಿಗೆ ಕಳಿಸ್ಬೇಕಂತಂದ್ರೆ ಅವನು ಮೂರು ಇಲ್ಲಿ ರಿಸೀವ್ ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್. ಹೌದ್ರೆ, ಹೆಂಗೆ ರಿಸೀವ್ ಮಾಡ್ಕೋಬೇಕು, ಮೂರನ್ನೂ ನೀವು ಹಂಗೆ ಒಂದು ಕಾನ್ಸ್ಟ್ ವೇರಿಯಬಲ್ ಹಾಕೊಂಡ್ಬಿಡ್ರಿ. ಹೆಂಗೆ, ಫಸ್ಟ್ ಬೇರೆ ಹಾಕೊಂಡ್ಬಿಡ್ರಿ ನಿಮ್ಗೆ ಗೊತ್ತಾಗ್ಬೇಕಂತಂದ್ರೆ. ಸಿ ನೇಮ್ ಓಕೆ ಈಕ್ವಲ್ ಟು ಎಲ್ಲಿಂದ ಬರ್ತೈತದೆ, ರಿಕ್ವೆಸ್ಟ್ ಡಾಟ್ ಹೌದ್ರೆ ಬಾಡಿ ಹೌದ್ರೆ ಡಾಟ್ ಸಿ ನೇಮ್. ನೋಡಿರಿ, ಒಂದೇದು ಇಲ್ಲಿ ಏನೂ ತಪ್ಪು ಬರೋಂಗಿಲ್ಲ. ಸಿ ನೇಮ್ ಅಲ್ಲಿ ಹೆಂಗೆ ಇರ್ತೈತಲ್ಲ ಅದ ಐಡಿನ ಕೊಡ್ಬೇಕು. ಇಲ್ಲಿ ಏನು ಚೆಕ್ ಮಾಡ್ತೈತೆ ಅಂತ ಇನ್ನೇಮ್ ಹೇಳ್ತೀನಿ. ಇಲ್ಲಿ ಕ್ಲೈಂಟ್ನೊಳಗೆ ನೀವೇನು ಇಲ್ಲಿ ಕೊಟ್ಟಿರ್ತಿರಲ್ಲ ಯಾವುದೋ ಈ ಐ ಡಿನ ಇಲ್ಲಿ ಬರ್ತೈತಿ. ಇದನ್ನು ನೀವು ಸರಿಯಾಗಿ ನೆನ್ಪಿಟ್ಕೋರಿ, ಇದ್ರೊಳಗಿದ್ದ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಅದಕ್ಕೆ ಎಲ್ಲ ಕಡೆ ಒಂದೇ ಫಾರ್ಮ್ಯಾಟ್ ನಾನು ಇದನ್ನು ಮಾಡಕತ್ಬಿಟ್ಟೇನಿ, ಕನ್ಫ್ಯೂಷನ್ ಆಗ್ಬಾರ್ದು ಅಂತೇಳಿ. ಕಾನ್ಸ್ಟ್ ಹೌದ್ರೆ UN ಹೌದ್ರೆ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಬಾಡಿ ಡಾಟ್ UN ಹೌದ್ರೆ ನೆಕ್ಸ್ಟ್ ಕಾನ್ಸ್ಟ್ PA ಅನ್ರಿ, ನೆಕ್ಸ್ಟ್ PA ಓಕೆ ಈಕ್ವಲ್ ಟು ರಿಕ್ವೆಸ್ಟ್ ಡಾಟ್ ಬಾಡಿ ಹೌದ್ರೆ ನೆಕ್ಸ್ಟ್ PA. ನೋಡಿರಿ, ಮೂರು ಅಲ್ಲಿಂದ ಬಂದಿದ್ದ ಇಲ್ಲಿ ಸರ್ವರ್ದಾಗ ಸ್ಟೋರ್ ಆಗ್ಬಿಟ್ಟು ಸರ್ವರ್ ವೇರಿಯಬಲ್ನಾಗ ಹೌದ್ರೆ. ಸೊ ಈಗ ಏನು ಮಾಡ್ತಾನೆ ಸಂತು, ಸೊ ನೆಕ್ಸ್ಟ್ ಒಂದು ಇನ್ಸರ್ಟ್ ಕ್ವರಿ ಬರ್ಬಿಡ್ಬೇಕು, ಯಾಕಂದ್ರೆ ಕ್ರಿಯೇಟ್ ಮಾಡಕತ್ತೀನ. ಕಾನ್ಸ್ಟ್ ಹೌದ್ರೆ ಒಂದು ಅರೇದೊಳಗೆ ರಿಸಲ್ಟ್ಸ್ ಭಾಳ ಸಿಂಪಲ್ ಅದ. ಓಕೆ, ರಿಸಲ್ಟ್ ಈಕ್ವಲ್ ಟು ಓಕೆ ಅವೇಟ್. ಇಲ್ಲಿ ಒಂದು ವಿಚಾರ ಮಾಡ್ಬೇಕು, ಯಾರನ್ನು ಕರಿಬೇಕು, ಮಿಥುನನ್ ಕರಿಬೇಕು. ಮಿಥುನನ್ ಬಳಿ ಏನೈತಿ, ಡಾಟಾ ಬೇಸ್ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತೈತಿ. ಅದಕ್ಕೆ ನಾವೇನು ಮಾಡ್ಬೇಕು, ಮಿಥುನನ್ಗೆ ಆಲ್ರೆಡಿ ಕಾಲ್ ಮಾಡೀನಿ ಮ್ಯಾಗ. ಸೊ ಎಲ್ಲಿ ಕಾಲ್ ಮಾಡೀನಿ ಅಂತ ಕೇಳಿದ್ರೆ ನೋಡಿರಿ, ಮಿಥುನ್ ಫ್ರಾಮ್ connect.mjs. ಅಲ್ಲಿ ಡಾಟಾ ಬೇಸ್ ಎಲ್ಲ ಇಲ್ಲಿ ಐತಲ್ಲ ಮಿಥುನ್. ಓಕೆ, ಹಾಗೇನು ರಿಪೀಟ್ ಮಾಡಕತ್ತೀನಿ, ಮಿಥುನ್ ಹೌದ್ರೆ. ಸೊ ಇಲ್ಲಿ ಬಂದೆ, ಮಿಥುನನ್ನು ಕಾಲ್ ಮಾಡಿದೆ. ಸೊ ಮಿಥುನ್ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾನೆ, ಡಾಟಾ ಬೇಸ್ ತನಕ ಇಲ್ಲಿ ತನಕ ಕರ್ಕೊಂಡು ಹೋದ. ಮುಂದೆ ಎಕ್ಸಿಕ್ಯೂಟ್ ಏನು ಮಾಡಂತ ಹೇಳ್ಬೇಕು, ಯಾವ ಟೇಬಲ್ನ ಹಾಕಂತ ಹೇಳ್ಬೇಕು. ಅದನ್ನು ಹೇಳೋರು ಯಾರು, ಸಂತು ಯಾರಿಗೆ ಹೇಳತ್ತಾನೆ, ಮಿಥುನ್ಗೆ ಹೇಳತ್ತಾನೆ. ಮಿಥುನ್ ಏನು ಮಾಡ್ಬೇಕು, ಡಾಟ್ ಎಕ್ಸಿಕ್ಯೂಟ್ ಅಂತ ಮೆಥಡ್ ಎಕ್ಸಿಕ್ಯೂಟ್ ಮಾಡಿಬಿಡ್ತಾನೆ. ಓಕೆ, ಸೊ ಇಲ್ಲಿ ಏನು ಮಾಡ್ತಾನೆ, ಜಸ್ಟ್ ಗೋ ಫಾರ್ ಇನ್ಸರ್ಟ್ ಇಂಟು ಏನ್ರಿ, ಟೇಬಲ್ ನೇಮ್ ಏನದ ಹಂಗೆ ಕೊಡ್ರಿ, ಕ್ಲರ್ಕ್. ಸೊ ಅಲ್ಲಿ ಗೋ ಫಾರ್ ಅ ಕ್ಲರ್ಕ್. ಓಕೆ, ಸೊ ಏನ್ರಿ ವ್ಯಾಲ್ಯೂಸ್ ಹೌದಾ. ಸೊ ಒಂದನೇ ವ್ಯಾಲ್ಯೂ ಏನು ಇದು, ಓಕೆ ಎರಡನೇ ವ್ಯಾಲ್ಯೂ ಇದು. ಓಕೆ, ನೆಕ್ಸ್ಟ್ ಈ ಕೋಟ್ ಆದಮೇಲೆ ಒಂದು ಕಾಮ ಕೊಡ್ರಿ. ಈ ಸದ್ದ ನೀವೇನು ಮಾಡಿರಿ, ವ್ಯಾಲ್ಯೂ ಪಾಸ್ ಮಾಡಿರಿ. ಈ ವ್ಯಾಲ್ಯೂ ಇಲ್ಲದವ, ಸೊ ಇಲ್ಲದಾವ ನೋಡಿರಿ, ಇಲ್ಲದಾವಿಲ್ಲ. ಈ ವ್ಯಾಲ್ಯೂನ ಕ್ಲೈಂಟಿಂದ ಸರ್ವರ್ ತೊಗೊಂಡ್ರಿಲ್ಲ, ಈ ವ್ಯಾಲ್ಯೂನ ಇಲ್ಲಿ ಪಾಸ್ ಮಾಡಿಬಿಡ್ರಿ. ಸಿ ನೇಮ್ ಓಕೆ ಕಾಮ ಹೌದ್ರೆ ಎರಡನೇದ UN ಕಾಮ ಹಾಕ್ಬೇಕ್ರಿ ಅಲ್ಲಿ. ನೆಕ್ಸ್ಟ್ PA. ಇಷ್ಟಾದ್ರೆ ಏನು ರೀ ನಿಮ್ದು ಏನು ಮುಗಿತೆ ಇನ್ಸರ್ಟ್ ಕೊರಿ ಎಕ್ಸಿಕ್ಯೂಷನ್ ಆತ. ಇನ್ನು ಹೊಳ್ಳೆ ರಿಸ್ಪಾನ್ಸ್ ಕಳಿಸ್ಬೇಕಲ್ಲ ನಾವು. ರಿಸ್ಪಾನ್ಸ್ ಕಳಿಸ್ಬೇಕಂತಂದ್ರೆ ರಿಸ್ಪಾನ್ಸ್ ಡಾಟ್ ಸ್ಟೇಟಸ್ 201 ಅಂದ್ರೆ 201 ಅಂತಂದ್ರೆ ರಿಸ್ಪಾನ್ಸ್ ಕರೆಕ್ಟ್ ಆಗೈತಿ, ನಿಮ್ಗೆ ಹೊಳ್ಳೆ ನಾವು ಮೆಸೇಜ್ ಕಳ್ಸಾಕತ್ತೀವಿ ಅಂದಂಗೆ. ಓಕೆ, ಸೊ ಡಾಟ್ JSON ಇದನ್ನು ಬರಿಬಿಡ್ಬೇಕು, ರಿಸ್ಪಾನ್ಸ್
ಡಾಟ್ ನಾ ಬರಿತೀನಿ ಸ್ಟೇಟಸ್ 201 ಇದು ನಂಬರ್ ಇದೆ. ಸೊ ಈ ನಂಬರ್ ಅಂದ್ರೆ ಇದು ಏನು ತಿಳ್ಕೊಬೇಕು, ಎಲ್ಲ ಕರೆಕ್ಟ್ ಆಗೈತೆ ಅಂತ ತಿಳ್ಕೊಬೇಕು. ಜೇಸನ್ ಓಕೆ. ಸೊ ಇಲ್ಲಿ ಮೆಸೇಜನ್ನು ಕಳಿಸ್ಬೇಕಾದ್ರೆ ಜೇಸನ್ ಮೆಥಡ್ ಕಾಲ್ ಮಾಡಿ ಒಂದು ಪ್ರಾಪರ್ಟಿ ಹಾಕಿ ಇಲ್ಲಿ ಮೆಸೇಜ್ ಇಟ್ಸನ್ನ ಏನಿದೆ ಪ್ರಾಪರ್ಟಿ ನೇಮ್ ಅದರೊಳಗೆ ನೀವೇನು ಪಾಸ್ ಮಾಡಾಕತ್ತೀರಿ. ಸೊ ಏನು ಅಲ್ಲಿ ಡಿಸ್ಪ್ಲೇ ಆಗಬೇಕಲ್ಲ ಅದನ್ನು ಸೇವ್ಡ್ ಸಕ್ಸಸ್ಫುಲ್ಲಿ ಹೌದ್ರೆ ಸೇವ್ಡ್ ಸಕ್ಸಸ್ಫುಲ್ ಆಗ ಇದು ಮುಗಿಸ್ಬೇಕು. ನೀವು ಇನ್ನೊಂದು ಕಳಿಸ್ಬೇಕಾಗಿತ್ತಂದ್ರೆ ಒಂದು ಕಾಮ ಕೊಡ್ರಿ. ಸೊ ಇನ್ನೊಂದು ಪ್ರಾಪರ್ಟಿ ಐ ಡಿ ಏನ ಯೂಸರ್ ಐ ಡಿ. ಸೊ ಈ ಯೂಸರ್ ಐ ಡಿಗೆ ರಿಸಲ್ಟ್ ಡಾಟ್ ಇನ್ಸರ್ಟೆಡ್ ಐ ಡಿ. ಈ ಇನ್ಸರ್ಟೆಡ್ ಐ ಡಿ ಏನು ಮಾಡ್ತೈತೆ ಅಂದ್ರೆ ನಿಮ್ಗೆ ಏನು ಲಾಸ್ಟ್ ಕಾಲಮ್ ಇರ್ತೈತಲ್ಲ ಅದರ ಐ ಡಿ ಕಳಿಸ್ಬಿಡ್ತೈತಿ. ಓಕೆ. ಸೊ ಇದು ರೆಸ್ಪಾನ್ಸ್ ಹೋತ ನೀವು ಎಲ್ಲಿ ಫೆಚ್ ಕಾಲ್ ಮಾಡ್ತಿರಲ್ಲ ಇದೇ ರಿಸಲ್ಟ್ ಸ್ಟೋರ್ ಆಗುತ್ತೆ, ನೀವು ನೆನ್ಪಿಟ್ಕೋರಿ. ಓಕೆ. ಸೊ ಆಮೇಲೆ ಕನ್ಸೋಲ್ ಡಾಟ್ ಎರರ್ ಅನ್ರಿ, ಏನರ ಎರರ್ ಬಂದಿತ್ತಂದ್ರೆ ಸೊ ಕನ್ಸೋಲ್ ಡಾಟ್ ಲಾಗ್ ಹೌದ್ರೆ ಎರರ್ ಓಕೆ ಫೈನ್. ನೆಕ್ಸ್ಟ್ ರೆಸ್ಪಾನ್ಸ್ ಡಾಟ್ 500 ಈ ರೆಸ್ಪಾನ್ಸ್ ಹೋತಂದ್ರೆ ಅಲ್ಲಿ ಇಂಟರ್ನಲ್ ಸರ್ವರ್ ಎರರ್ ಅದ ಅಂತ ತಿಳ್ಕೊಬೇಕು. ನಾವು ಸರ್ವರ್ದೊಳಗೆ ಯಾರು ರೆಡಿ ಆದ್ರೆ ಸಂತು ರೆಡಿ ಆದ. ಈ ಸಂತೂನ್ ಎಲ್ಲಿ ಕಾಲ್ ಮಾಡ್ಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು. ಯಾವಾಗ ಕ್ಲರ್ಕ್ ಕ್ರಿಯೇಟ್ ಆಗಿ ಮಾಡ್ತಿರಲ್ಲ ಅವಾಗ ಸಂತೂನ್ ಕಾಲ್ ಮಾಡ್ಬೇಕು. ಸಂತು ಎಲ್ಲದ ನೋಡ್ರಿ 5000 ಪೋರ್ಟ್ನಾಗ ಅದಾನ. ಈ 5000 ಪೋರ್ಟ್ ಹೆಂಗೆ ಕಾಲ್ ಮಾಡ್ತೀರಿ, ಲೋಕಲ್ ಹೋಸ್ಟ್ 5000 ಅದ್ರೊಳಗೆ ಸಂತು ನೋಡ್ರಿ ಎಷ್ಟು ಸಿಂಪಲ್ ಅದ. ಹೌದ್ರೆ ಹಿಂಗೆ ಕಾಲ್ ಮಾಡ್ಬೇಕು. ಬಿಫೋರ್ ಕಾಲಿಂಗ್ ನೀವು ಕ್ಲೈಂಟಿಂದ ರಿಕ್ವೆಸ್ಟ್ ಕಳಿಸ್ಬೇಕಂದ್ರೆ ಸರ್ವರ್ ರನ್ನಿಂಗ್ ಇರ್ಬೇಕು. ನೋಡ್ ಸರ್ವರ್ ಡಾಟ್ JS ಹೌದ್ರೆ ನೋಡ್ರಿ ನಮಗೆ ಟೇಬಲ್ ಕ್ರಿಯೇಟ್ ಆತ. ಆಮೇಲೆ ಯಾರು ತಗೋಬೇಕಂಥೇಳಿ ಅದರಲ್ಲ, ಸೊ ಯಾರು ಕ್ರಿಯೇಟ್ ಮಾಡೋರು ಯಾರು ಸಂತು ಈಸ್ ಆಲ್ರೆಡಿ ಕ್ರಿಯೇಟೆಡ್ ಇನ್ ಅ ಸರ್ವರ್. ಇನ್ನು ನಾವು ಏನು ಮಾಡ್ಬೇಕು, ಇನ್ನು ಸಂತೂನ ಎಲ್ಲಿ ಕಾಲ್ ಮಾಡ್ಬೇಕು. ಸೊ ಇಲ್ಲಿ ಆನ್ ಹ್ಯಾಂಡಲ್ದೊಳಗೆ ಇಲ್ಲಿ ರೆಸ್ಪಾನ್ಸ್ ಅಂತೇಳಿ ಫೆಚ್ ಮೆಥಡ್ ಕಾಲ್ ಮಾಡಿರಲ್ಲ, ಇಲ್ಲಿ ನಾವು ಸಂತೂನ್ ಕಾಲ್ ಮಾಡ್ಬಿಡೋಣ. ಹೆಂಗೆ ರೀ HTTP ಹೌದ್ರೆ ನಾ ಪೋಸ್ಟ್ ಅದ್ರೊಳಗೆ ತೋರಿಸಿದ್ದಾನ ಪೋಸ್ಟ್ಮ್ಯಾನ್ದೊಳಗೆ ಸೇಮ್ ನೋಡ್ರಿ. ಹೌದ್ರೆ HTTP /ಲೋಕಲ್ ಹೌದ್ರೆ ಲೋಕಲ್ ಹೋಸ್ಟ್ ಹೌದ್ರೆ 5000 ಅಲ್ಲಿ ತನಕ ಹೋದ್ವಿ. ಅಲ್ಲಿ ತನಕ ಹೋದ್ಮೇಲೆ ಮುಂದೆ ಯಾರು ಕಾಲ್ ಆಗ್ಬೇಕು, ಸಂತು ಏನು ಮಾಡ್ತಾನೆ, ಯೂಸರ್ ಕ್ರಿಯೇಟ್ ಮಾಡ್ತಾನೆ. ಹೌದ್ರೆ ಇವಂಗೆ ಏನೇನು ಕಳಿಸ್ಬೇಕಂತಂದ್ರೆ ಒಂದು ಬ್ರ್ಯಾಕೆಟ್ ಹಾಕಿ ಸೊ ಒಂದು 3 ಪ್ಯಾರಾಮೀಟರ್ ಕಳಿಸಿರ್ಬೇಕು. ಹೌದ್ರೆ ಒಂದೇದ್ದು ಮೆಥಡ್ ನೋಡ್ರಿ, ಮೆಥಡ್ ಇಲ್ಲಿ ಏನು ಮಾಡತ್ತೀರಿ ಪೋಸ್ಟ್ ನೋಡ್ರಿ, ಅಲ್ಲಿ ಪೋಸ್ಟ್ ಅಂತ ತೊಗೊಳತ್ತಿರಲ್ಲ. ಸೊ ದ್ಯಾಟ್ ಯು ಕ್ಯಾನ್ ಗಿವ್ ದ ಪೋಸ್ಟ್ ನೋಡ್ರಿ, ಮೆಥಡ್ ನೇಮ್ ಪೋಸ್ಟ್ ಇಲ್ಲಿಂದ ಅಲ್ಲಿ ಕಳಿಸ್ತೀನಿ. ನೆಕ್ಸ್ಟ್ ಇದೊಂದು ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಬೋಡ್ರಿ, 1-2 ಸಲ ಟೈಪ್ ಮಾಡಿದ್ರೆ ಗೊತ್ತಾಕೈತಿ. ಸೊ ನೆಕ್ಸ್ಟ್ ಹೆಡರ್ಸ್ ಓಕೆ. ಹೆಡರ್ಸ್ ಬಂದು ಈ ಪ್ರಾಪರ್ಟಿ ಒಳಗೆ ಮತ್ತೊಂದು ಪ್ರಾಪರ್ಟಿ ಕಳಿಸ್ಬೇಕು ನೋಡ್ರಿ. ಹೌದ್ರೆ ಇಲ್ಲಿ ಕಂಟೆಂಟ್ ಟೈಪ್ ಅಂತದ ಏನದ್ರಿ, ಕಂಟೆಂಟ್ ಟೈಪ್ ಇಲ್ಲಿ ಹಿಂಗೆ ಬರೀಬೇಕು. ಕಂಟೆಂಟ್ ಟೈಪ್ ಒಂದು ಸಿಂಗಲ್ ಕೋಟ್ನಾಗ ಬರೀಬೇಕು. ಸೊ ಇದನ್ನು ತೊಗೊಂಡ್ಬಿಡ್ತೇನೆ. ಓಕೆ ಕಂಟೆಂಟ್ ಟೈಪ್ ಇದನ್ನು ಹಿಂಗೆ ಬರೀಬೇಕು. ಸೊ ನೆಕ್ಸ್ಟ್ ಇದೇನು ರೀ ಒಂದು ಇದು ಮುಗೀತು. ಸೊ ಒಂದು ಏನು ಪ್ರಾಪರ್ಟಿ ಮುಗಿಯೋ ಸೆಮಿಕೋಲನ್. ನೆಕ್ಸ್ಟ್ ನೋಡ್ರಿ ಬಾಡಿ ಕಳ್ಸಾಕತ್ತೀನಿ. ಓಕೆ ನೆಕ್ಸ್ಟ್ ಏನು ರೀ ನೆಕ್ಸ್ಟ್ ಪ್ರಾಪರ್ಟಿ ಬಾಡಿ ಹೌದ್ರೆ. ಸೊ ಇದು ಮುಗಿಯೋಣ ಪ್ರಾಪರ್ಟಿ ಬಾಡಿ. ಸೊ ಈ ಬಾಡಿದೊಳಗೆ ಜೇಸನ್ ಡಾಟ್ ಸ್ಟಿಂಗಿಫೈ ಜೇಸನ್ ಫಾರ್ಮ್ಯಾಟ್ನಾಗ ಹೋಗ್ಬೇಕು. ಜೇಸನ್ ಡಾಟ್ ಸ್ಟಿಂಗಿಫೈ ಹೌದ್ರೆ ಸ್ಟಿಂಗಿಫೈ ಅಂತ ಎಲ್ಲರ ಐತಿ. ಜೇಸನ್ ಪ್ರಾಪರ್ಟಿ ಮೂರನೇದು ರೆಸ್ಪಾನ್ಸ್ ಬಾಡಿ ಬರೋ ಬಾಡಿ ಆದರೆ ಜೇಸನ್ ಡಾಟ್ ಇಲ್ಲೈತೆ ನೋಡಿ ಜೇಸನ್ ಡಾಟ್ ಸ್ಟಿಂಗಿಫೈ. ಆದರೆ ಈ ಜೇಸನ್ ಡಾಟ್ ಸ್ಟಿಂಗಿಫೈದೊಳಗೆ ನೀವು 3 ಏನು ಕಳಿಸ್ಬೇಕು, ವೇರಿಯೇಬಲ್ ಕಳಿಸ್ಬಿಡ್ಬೇಕು. ವೇರಿಯೇಬಲ್ ಹೆಸರು ಏನೈತಿ, ಒಂದೇದು ಸಿ ನೇಮ್ ಐತಿ ನೋಡ್ರಿ. ಇಲ್ಲಿ ಕಳಿಸಿದ್ದಲ್ಲಿ ಸ್ಟೋರ್ ಮಾಡ್ಕೋತೀರಿ ಸಿ ನೇಮ್.
ನೆಕ್ಸ್ಟ್ UN ಡಾಟ್ ಪಾಸ್ವರ್ಡ್. ಓಕೆ, ಸೊ ಇಷ್ಟೂ ಆದಮೇಲೆ ನೋಡಿ ಎಲ್ಲ ಹ್ಯಾಂಡಲ್ ಸಬ್ಮಿಟ್. ಓಕೆ, ಸೊ ಹ್ಯಾಂಡಲ್ ಸಬ್ಮಿಟ್ ನಿಮಗೆ ಇಲ್ಲಿ ಎದಕ್ಕೆ ಎರರ್ ಬರಾಕತ್ತೈತಪ್ಪ ಅಂತಂದ್ರೆ ನೀವು ಡಿಕ್ಲೇರ್ ಮಾಡಿರಿ, ಎಲ್ಲಿ ಯೂಸ್ ಮಾಡಿಲ್ಲ. ರೆಸ್ಪಾನ್ಸನ್ನು ಡಿಕ್ಲೇರ್ ಮಾಡಿರಿ, ಎಲ್ಲಿ ಯೂಸ್ ಮಾಡಿಲ್ಲ. ಓಕೆ, ಸೊ ಈ ಸದ್ ಯೂಸ್ ಮಾಡಿಬಿಡೋಣ. ಒಂದು ಕಾನ್ಸ್ಟ್. ಓಕೆ, ಇಲ್ಲಿ ರೆಸ್ಪಾನ್ಸ್ನಾಗ ಬಂದಿರ್ತದಲ್ಲ ಅದನ್ನು ನಾವು ತೊಗೋಬೇಕಲ್ಲ. ಒಂದು ಡೇಟಾ. ಓಕೆ, ಕಾನ್ಸ್ಟ್ ಡೇಟಾ ಈಕ್ವಲ್ ಟು ರೆಸ್ಪಾನ್ಸ್ ಡಾಟ್ ಜೇಸನ್. ಹೌದ್ರೆ ಈ ಜೇಸನ್ ಫಾರ್ಮ್ಯಾಟ್ನ ಹಾಕೊಂಡ್ಬಿಟ್ಟೆ. ಸೊ ಈಗ ಅಲ್ಲಿಗೆ ಎದು ರೆಸ್ಪಾನ್ಸದು ಹೋದ್ ನೋಡ್ರಿ. ಈಗ ಏನು ಮಾಡ್ಬೇಕು, ಈ ಡೇಟಾನ ನಾವು ಪ್ರಿಂಟ್ ಮಾಡ್ಬೇಕಲ್ಲ. ಎಲ್ಲಿ ಪ್ರಿಂಟ್ ಮಾಡೋದು? ಸೊ ಇಲ್ಲಿ ನೋಡಿರಿ, ಮೂರದ್ದು ಏನು ತೊಗೊಂಡೇನಿ, ಮೆಸೇಜ್ ತೊಗೊಂಡೇನಿಲ್ಲ. ಈ ಸೆಟ್ ಮೆಸೇಜ್ನೊಳಗೆ ಹಾಕ್ಬಿಡೋಣ. ಸೊ ಸ್ವಲ್ಪ ಕನ್ಫ್ಯೂಷನ್ ಆಕೈತಿ. ಸೊ ಸೆಟ್ ಮೆಸೇಜ್ ಕಾಲ್ ಮಾಡೋಣ. ಸೆಟ್ ಮೆಸೇಜ್. ಈ ಸೆಟ್ ಮೆಸೇಜ್ನೊಳಗೇನು ಡೇಟಾ ಆದರೆ ಡಾಟ್. ಇಲ್ಲಿ ನೋಡಿರಿ, ಸರ್ವರ್ದೊಳಗೆ ಪ್ರಾಪರ್ಟಿ ಹೆಸರು ಏನು ಕಳಿಸಿರ್ತಿರಲ್ಲ ಅದನ್ನು ನೀವು ಹಾಕ್ಬೇಕಿಲ್ಲಿ. ಹೌದ್ರೆ, ಸೊ ಪ್ರಾಪರ್ಟಿ ಹೆಸರು ಏನೈತಿ ಇಲ್ಲಿ? ಸೊ ಎಲ್ಲೈತೆ ನೋಡ್ರಿ, ಪ್ರಾಪರ್ಟಿ ಹೆಸರು ಮೆಸೇಜ್ ಅಂತ ಐತಿಲ್ಲ. ಸೊ ಈ ಪ್ರಾಪರ್ಟಿಯಲ್ಲಿ ಹೋಗಿ ಬಿದ್ದಿರ್ತೈತಿ ಡೇಟಾದೊಳಗೆ. ಸೊ ಈ ಪ್ರಾಪರ್ಟಿ ಇಲ್ಲಿಂದ ಜೇಸನ್ನಿಂದ ಡಾಟಾದೊಳಗೆ ಬಂತ, ಡೇಟಾನಿಂದ ಸೆಟ್ ಇದ್ರೊಳಗೆ ಆತ. ಓಕೆ, ಸೊ ಈಗ ಏನಾತ್ರಿ, ಇದನ್ನು ಯೂಸ್ ಆತ. ಹಾಂ, ಇದು ನೋಡಿರಿ, ಇದು ಯೂಸ್ ಆತ. ಹೌದ್ರೆ, ನೆಕ್ಸ್ಟ್ ಇನ್ನೇನು ಮಾಡ್ಬೇಕು, ಮೆಸೇಜ್. ಇಲ್ಲಿ ನೋಡಿರಿ, ಈ ಮೆಸೇಜ್ ಅನ್ನೋದು ಏನೈತಲ್ಲ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ನೋಡಿರಿ. ಓಕೆ, ಈ ಮೆಸೇಜ್ ಅನ್ನೋದು ಏನೈತಲ್ಲ ಜಾವಾ ಸ್ಕ್ರಿಪ್ಟ್. ಈ ಜಾವಾ ಸ್ಕ್ರಿಪ್ಟನ್ನು ನೀವು HTML ಹೆಂಗೆ ಕಾಲ್ ಮಾಡೋದು ಅಂತ ದರ್ಸ ಒಂದು ಕ್ವಶನ್. ನಮಗೆ ಎಲ್ಲಿ ಕಾಲ್ ಆಗ್ಬೇಕು, ಬಟನ್ ಆದಮೇಲೆ ಒಂದು ಡ್ಯೂ ಕಾಲ್, ಒಂದು ಡ್ಯೂ ತೊಗೋತೀನಿ ನೋಡ್ರಿ. ಯು ಕ್ಯಾನ್ ಪ್ಲೇಸ್ ಆ್ಯಂಡ್ ಡ್ಯೂ. ಇದರೊಳಗೆ ಆ್ಯಂಗಲ್ ಕರ್ಲಿ ಬ್ರೆಕೆಟ್ನೊಳಗೆ ಬರೆದು ಬಿಡ್ಬೇಕು. ಅದನ್ನು ಪ್ರಿಂಟ್ ಮಾಡಿಬಿಡ್ತದೆ. ಹೌದ್ರೆ, ಸೊ ಇಲ್ಲಿ ಏನೈತಿ ಮೆಸೇಜ್, ಸಾರಿ ಅದರದ್ದು ಇದು ಏನೈತೆ ರೀ ವೇರಿಯಬಲ್ ಹೆಸರು ಮೆಸೇಜ್. ಓಕೆ, ಸೊ ಈ ವೇರಿಯಬಲ್ನಾಗ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಗಿವ್ ದ ಮೆಸೇಜ್. ಫೈನ್. ಸೊ ಅದನ್ನು ಯೂಸ್ ಆತಿ. ಹೌದ್ರೆ, ಇನ್ನೊಂದು ಏನೋ ಎರರ್ ಉಳಿತಲ್ಲ. ಓಕೆ, ಯಾವ ಎರರ್ ಉಳಿದಿರ್ಬೇಕು ನೋಡಿರಿ. ಇಲ್ಲಿ ಹ್ಯಾಂಡಲ್ ಸಬ್ಮಿಟ್ ಬರ್ದೀನಿ, ಬಟ್ ಅದು ಏನು ಹೇಳಾಕತ್ತಿ, ಎಲ್ಲಿ ಯೂಸ ಮಾಡಿಲ್ಲ ಅಂತ ಹೇಳಾಕತ್ತಿ. ಇದನ್ನು ಎಲ್ಲಿ ಯೂಸ್ ಮಾಡಿಬಿಡೋಣ, ಈ ಬಟನ್ಯಾಗ ಎಲ್ಲಿ ಆನ್ ಕ್ಲಿಕ್ ಆದ್ಬಿಡೋಣ. ಸೊ ಅಲ್ಲಿ ಸೇ ಆನ್ ಕ್ಲಿಕ್. ಓಕೆ, ಸೊ ಏನು ಆನ್ ಹ್ಯಾಂಡಲ್ ಸಬ್ಮಿಟ್ ನೋಡಿರಿ, ಎಲ್ಲ ಯೂಸ್ ಆದ. ಓಕೆ, ಸೊ ಇದಾದಮೇಲೆ ಸ್ಟಿಲ್ ಒನ್ ಎರರ್ ಅದ. ಏನು ಎರರ್, ಜೇಸನ್ ಇದನ್ನು ನಾವು ಯೂಸ್ ಮಾಡಬಾರ್ದು. ಓಕೆ, ಫೈನ್. ಹಾಂ, ಕ್ರಿಯೇಟೆಡ್ ಸಕ್ಸಸ್ಫುಲಿ. ಆದರೆ ಈಗ ನೋಡೋಣ, ಲೆಟಸ್ ಚೆಕ್. ಓಕೆ, ಫೈನ್. ಫಸ್ಟಿಂದ ನೋಡೋಣ. ಲೆಸ್ಟ್ 3000. ಓಕೆ, ನಾನು ಕ್ಲರ್ಕ್ ಯಾರೂ ಇಲ್ಲ. ಹೊಸದಾಗಿ ನಾ ಬಂದೀನಿ ಕ್ಲರ್ಕ್ ಅಂತೇಳಿ ಸೈನ್ ಅಪ್ ಮಾಡ್ಕೋತೀನಿ. ನಂದು ಎಲ್ಲ ಹಾಕೋಬೇಕು. ಸೊ ಇಲ್ಲಿ ಏನು ರೀ ಹೆಸರು ಯಾರ್ದಾರೆ, ಶಿವಪ್ರಕಾಶ್. ಹೌದ್ರೆ, ಅವನದು ಇದು ಏನು ಶಿವು. ಹೌದ್ರೆ, ಪಾಸ್ವರ್ಡ್ 1 2 3. ಹೌದ್ರೆ, ಸೇವ್. ಹೌದ್ರೆ, ಫೇಲ್ ಟು ಫೆಚ್. ಈ ಫೇಲ್ ಟು ಫೆಚ್ ಎದಕ್ಕೆ ಬಂತಂದ್ರೆ ಅಬ್ಸರ್ವ್ ಮಾಡ್ಬೇಕು ನೀವು. ಇಲ್ಲಿ ಸರ್ವರ್ದೊಳಗೆ ನಾ ಏನು ಮಾಡೀನಿ, ಸಂತುನ ಕಾಲ್ ಮಾಡೀನಿ. ಏನು ರೀ, ಐ ಆಮ್ ಕಾಲಿಂಗ್ ಅ ಸಂತು. ಈ ಸಂತು ಅನ್ನೋದು ರಿಸೋರ್ಸ್. ಈ ರಿಸೋರ್ಸನ್ನು ನಾವು ಶೇರ್ ಮಾಡ್ಬೇಕಲ್ಲ ಬೇರೆ ಫೋಲ್ಡರ್ಗೆ, ಕ್ಲೈಂಟಿಗೆ. ಅಂದ್ರೆ ನಾವೇನು ತೊಗೋಬೇಕು, ಕಾರ್ಸ್ ತೊಗೋಬೇಕಾಗಿತ್ತು. ನಾ ಕಾರ್ಸ್ ಇನ್ಸ್ಟಾಲ ಮಾಡಿಲ್ಲ. ಆದರೆ ಕಾರ್ಸ್ ಅಂದ್ರೆ ಕ್ರಾಸ್ ಒರಿಜಿನ್ ರಿಸೋರ್ಸ್ ಶೇರಿಂಗ್. ಇಲ್ಲೇ ರಿಸೋರ್ಸ್ ಇದ್ದಿದ್ದೆ ನಾವು ಬೇರೆ ಕಡೆ ಶೇರ್ ಮಾಡ್ಬೇಕು. ಅದನ್ನು ಹೆಂಗೆ ಕಾರ್ಸ್ ಮಾಡೋದು, NPM ಇನ್ಸ್ಟಾಲ್ ಕಾರ್ಸ್. ಓಕೆ, ಸೊ NPM ಇನ್ಸ್ಟಾಲ್ ಕಾರ್ಸ್. ಈ ಕಾರ್ಸನ್ನು ಹೆಂಗೆ ಪ್ಯಾಕೇಜನ್ನು ಕರೆದಿಂದ ಇದನ್ನು ನಾವು ಕರಿಬೇಕು, ಇಲ್ಲಿ ಯೂಸ್ ಮಾಡ್ಕೋಬೇಕಲ್ಲ. ಸೊ ಇಂಪೋರ್ಟ್. ಹೌದ್ರೆ, ಸೊ ಕಾರ್ಸ್ ಫ್ರಾಮ್ ಡಬಲ್ ಕೋಟ ಕಾರ್ಸ್. ಓಕೆ, ಸೊ ಇಲ್ಲಿ ಏನಿದೆ ಕಾರ್ಸ್ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಏನು ಮಾಡ್ಬೇಕು, ಕಾರ್ಸನ್ನು ಯೂಸ್ ಮಾಡ್ಬೇಕು. ಆ್ಯಪ್ ಡಾಟ್ ಯೂಸ್. ಓಕೆ, ಕಾರ್ಸ್. ಹೌದ್ರೆ, ಈಗ ನಾವೇನು ಮಾಡ್ಬೋದು, ರಿಸೋರ್ಸನ್ನು ಒಂದು ಕ್ಲೈಂಟ್ ಟು ಸರ್ವರ್ ಸೇವ್ ಮಾಡ್ಬೋದು. ರಿಸೋರ್ಸ್ ಅಂದ್ರೆ ನಾವು ರಿಸೋರ್ಸ್ ಪರ್ಸನ್ ನಾವು ಕ್ರಿಯೇಟ್ ಮಾಡಿದ್ದೆ. ಹೌದ್ರೆ, ನೋಡ್ ಸರ್ವರ್ ಡಾಟ್ JS. ಓಕೆ, ಸೊ ಸರ್ವರ್ ಈಸ್ ರನ್ನಿಂಗ್. ಹೌದ್ರೆ, ಸೊ ಮತ್ತೆ ನಾನು ಏನು ಮಾಡ್ಬಿಡ್ತೀನಿ, ಈಗ ಕಾಲ್ ಮಾಡಿ ನೋಡೋಣ ಸಂತು ಬರ್ತಾನೆ ಇಲ್ಲ. ಸೊ ಸಂತು. ಓಕೆ, ಐ ವಿಲ್ ಗೋ ಫಾರ್ ಅ ಸೈನ್ ಅಪ್. ಓಕೆ, ಶಿವು. ಓಕೆ, ಯೂಸರ್ ನೇಮು ಶಿವು ಅಂತ ಹೇಳ್ತೇನೆ. ಓಕೆ, ಶಿವು. ಓಕೆ, ಪಾಸ್ವರ್ಡ್ 1 2 3 4. ಓಕೆ, ಸೊ ಈಗ
ಸೈನಪ್. ಓಕೆ, ಸೈನಪ್ ಆಗೋಲ್ದು. ಇದಕ್ಕೆ ಆಗೋಲ್ದು. ಸೊ ಇಲ್ಲಿ ನೋಡಿರಿ, ಇನ್ಸರ್ಟ್ ಕಾಲಮ್ ನೇಮ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಬಂತು. ಇವೆಲ್ಲ ಚೆಕ್ ಮಾಡ್ಕೊತ ಹೋಗ್ಬೇಕು. ಕ್ಲರ್ಕ್ ವ್ಯಾಲ್ಯೂಸ್. ಓಕೆ, ಇಲ್ಲೇನೋ ನಾನು ಇನ್ಸರ್ಟ್ ಕೊರಿ ಒಳಗೆ ತಪ್ಪು ಬರ್ದೇನೆ, ಅವನ್ನೆಲ್ಲ ಚೆಕ್ ಮಾಡ್ಬೇಕು. ಇನ್ಸರ್ಟ್ ಇಂಟು, ಓಕೆ, ನಾನು ಗಡಬಡದೊಳಗೆ ಏನು ಮಾಡಿಲ್ಲ, ಕಾಲಮ್ ಹೆಸರನ್ನು ನೋಡಿಲ್ಲ ನೋಡಿರಿ, ಕಾಲಮ್ ಹೆಸರನ್ನು ಹಾಕಿಲ್ಲ. ಹೌದ್ರೆ? ಸೊ ಇಲ್ಲಿ ಇನ್ಸರ್ಟ್ ಇಂಟು ನೇಮ್, ಇವೆಲ್ಲ ನೀವು ಎರರ್ ಬರೋದು ಒಳ್ಳೇದಕ್ಕೆ. ಹೌದ್ರೆ? ಯು ಕ್ಯಾನ್ ಎಕ್ಸ್ಪ್ಲೋರ್ ಯುವರ್ ಸೆಲ್ಫ್ ಅಂದಂಗೆ. ಓಕೆ, ನೀವು ಏನು ತಪ್ಪು ಕಂಡಿರ್ತೀರಿ, ನೀವು ಹೆಂಗೆ ಎರರ್ ಸಾಲ್ವ್ ಮಾಡ್ಕೊತ ಹೋಗಿರಲ್ಲ, ಹಂಗಂಗೆ ನಿಮ್ಗೆ ಕಾನ್ಫಿಡೆನ್ಸ್ ಬರ್ಕೋತ ಹೋಗ್ತೈತಿ. ಓಕೆ, ಸೊ ಎರರ್ ಬರ್ಲಿಕ್ಕಂತಂದ್ರೆ ನಿಮಗೇನು ಬರೋಂಗಿಲ್ಲ, ಕಾನ್ಫಿಡೆನ್ಸ್ ಬರೋಂಗಿಲ್ಲ. ಎರರ್ ಬಂದಾವಂತ ಒಂದು ತಿಳ್ಕೊರಿ, ನೀವು ಯು ಆರ್ ಟ್ರೈಯಿಂಗ್ ಸಮಥಿಂಗ್ ನ್ಯೂ ಅಂಥೇಳಿ. ಇದೊಂದು ನೆನಪಿನಾಗ ಇಟ್ಕೊಂಡ್ಬಿಡ್ರಿ. ಏನೋ ಒಂದು ಹೊಸದು ಮಾಡಾಕತ್ತೀನಿ, ಅದ್ರ ಸಂಬಂಧ ಏನು ಮಾಡಾಕತ್ತಿ ನೋಡಿರಿ. ಇಲ್ಲಿ 3 ಕಾಲಮ್ ಅದಾವ. ಇಲ್ಲಿ ನಾ ಏನು ಪಾಸ್ ಮಾಡ್ಬೇಕು, 3 ಏನು ಪಾಸ್ ಮಾಡ್ಬೇಕು, ಸೊ ಕ್ವಶನ್ ಮಾರ್ಕ್ ಪಾಸ್ ಮಾಡ್ಬೇಕು. ಓಕೆ, ಸೊ ಎಷ್ಟು ಎರರು ಬಂದರೆ ಏನು. ಓಕೆ, ಎರರು ಬಂದವನಲ್ಲದೆ ಎರರು ಬಂದರೆ ಕಲಿಯಬಹುದು, ಎರರು ಬರೆಯದವನು ಏನೂ ಕಲಿಯೋದಿಲ್ಲ. ಇದನ್ನು ನೀವು ತಿಳ್ಕೊಬೇಕು. ಓಕೆ, ನೋಡ್ ಸರ್ವರ್ ಡಾಟ್ JS. ಓಕೆ, ಸರ್ವರ್ ಈಸ್ ರನ್ನಿಂಗ್ ನಾವು. ಓಕೆ, ಸೊ ಇಲ್ಲಿ ಬಂದು ಅಗೇನ್ ಐ ವಿಲ್ ಗೋ ಫಾರ್ ಅ ಸೈನಪ್. ಓಕೆ, ಸೊ ಸೈನಪ್ಪಿಗೆ ಹೋಗಿ ಐ ವಿಲ್ ಗೋ ಫಾರ್ ಅ ಶಿವು. ಓಕೆ, ಸೊ ಇಲ್ಲೇನು ಶಿವ ಅಂತ ಮಾಡ್ತೀನಿ. ಓಕೆ, 1 2 3 4 ಫೈನ್. ಈ ಸದ್ದ ಇಲ್ಲ, ಅಗೇನ್ ದರ್ ಇಸ್ ಪ್ರಾಬ್ಲಮ್, ಸರ್ವರ್ ಈಸ್ ರನ್ನಿಂಗ್. ಓಕೆ, ಸರ್ವರ್ ಈಸ್ ರನ್ನಿಂಗ್ ಆದಮೇಲೆ ವಾಟ್ ಈಸ್ ದ ಪ್ರಾಬ್ಲಮ್ ವಿತ್ ದಿಸ್, ಐ ವಿಲ್ ಚೆಕ್ ಇಟ್ ಔಟ್. ಇಲ್ಲಿ ಏನಾರ ನಮ್ಮದು ಇದ್ರೊಳಗೆ ಸಂತು 500 ಎರರ್ ನೇಮ್. ಓಕೆ, ಸೊ ಹಿಂಗಾದಾಗ ನಾ ಏನರ ಇಲ್ಲಿ ತಪ್ಪು ಬರ್ತೀನಿ ನಾನು ಚೆಕ್ ಮಾಡ್ಬೇಕಂದ್ರೆ ನಾನು ಪೋಸ್ಟ್ಮ್ಯಾನ್ ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಪೋಸ್ಟ್ಮ್ಯಾನ್ ಯೂಸ್ ಮಾಡೋಣ. ಓಕೆ, ಐ ವಿಲ್ ಗೋ ಫಾರ್ ಅ ಪೋಸ್ಟ್ಮ್ಯಾನಿಗೆ ಹೋದೆ. ಸ್ವಲ್ಪ ಲೇಟ್ ಆದರೂ ನೀವು ಇದನ್ನ ಈ ಪ್ರೊಸೆಸನ್ನು ತಿಳ್ಕೊಂಬಿಡ್ರಿ. ಐ ವಿಲ್ ಗೋ ಫಾರ್ ಅ ಪೋಸ್ಟ್ಮ್ಯಾನಿಗೆ ಹೋಗಿ ಇಲ್ಲಿ ಹೋದರೆ ಸೊ ಹೆಡರ್ಸ್ ಇಲ್ಲೇನ ಕಂಟೆಂಟ್ ಟೈಪ್, ಇಲ್ಲೇನಾರ ಸ್ಪೆಲ್ಲಿಂಗ್ ತಪ್ಪಾಗೈತೆ ನಾನು ನೋಡ್ಕೋಬೋದು. ಓಕೆ, ಕಂಟೆಂಟ್ ಟೈಪ್. ಓಕೆ, ಸೊ ಇಲ್ಲೇನ್ರಿ ಕಂಟೆಂಟ್ ಟೈಪ್ ಅಪ್ಲಿಕೇಶನ್ ಡಾಟ್ JSON. ಓಕೆ, ಅಪ್ಲಿಕೇಶನ್ JSON ಬಾಡಿ ಇದು ರಾ. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು, ರಾ ಹೆಂಗೆ ಚೆಕ್ ಮಾಡೋಣ. ಓಕೆ, ಸೊ ಇಲ್ಲಿ ಹೆಂಗೆ ಚೆಕ್ ಮಾಡೋದು, ಒಂದೇದು ನೇಮ್. ಆದರೆ ನೇಮ್. ಓಕೆ, ನೇಮ್ ಏನಿದೆ, ಶಿವ SSS ಅಂತ ಕೊಡ್ತೀನಿ ನಾ ಟೆಸ್ಟ್ ಮಾಡೋಕ್ಕೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೇಮ್ ಆದ್ರೂ ಕೂಡ UN ಏನ್ರಿ ಅದು. ಸೊ UN. ಓಕೆ, ಇದು ಡೆವಲಪರ್ ಚೆಕ್ ಮಾಡೋದು ಇದನ್ನು ಕರೆಕ್ಟ್ ಐತೆ ಅಲ್ಲ ಅಂತೇಳಿ. ಸೊ NN ಕೊಡ್ತೀನಿ. ನೆಕ್ಸ್ಟ್ ಪಾಸ್ವರ್ಡ್, ಐ ಗೋ ಫಾರ್ ಪಾಸ್ವರ್ಡ್ PA. ಹೌದ್ರೆ? ಸೊ ಇಲ್ಲಿ ನೆಕ್ಸ್ಟ್ 1 2 3 4 ಇದನ್ನು ಪೋಸ್ಟ್ ಮಾಡಿಬಿಡೋಣ. ಇದು ಕರೆಕ್ಟಾಗಿ ರನ್ ಆಗತ್ತಲ್ಲ. ಪೋಸ್ಟ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂದರೆ ಇಲ್ಲೆಲ್ಲ ಕರೆಕ್ಟ್ ಐತಿ. ಎಲ್ಲೇ ಬಂತು ಸೇವ್ಡ್ ಸಕ್ಸಸ್ಫುಲ್ಲಿ. ಇಲ್ಲೇ ನಾನು ಚೆಕ್ ಮಾಡಿ ನೋಡಲಿ. ಸೆಲೆಕ್ಟ್ ಸ್ಟಾರ್ ಫ್ರಾಮ್ ದೇರ್ ಕ್ಲರ್ಕ್ ಅಂದ್ರೆ ಕ್ಲರ್ಕ್. ಓಕೆ, ಓಕೆ, ಇಟ್ ಇಸ್ ಇನ್ಸರ್ಟೆಡ್ ಆಗೈತಲ್ರಿ ಶೂ ಅಂಥೇಳಿ. ಸೊ ಮೆಸೇಜ್ನೊಳಗೆ ಏನೋ ಪ್ರಾಬ್ಲಮ್ ಐತಿ, ಅದನ್ನು ವಿಲ್ ಚೆಕ್ ಇಟ್ ಔಟ್. ಓಕೆ, ಸೊ ಈ ಕೋಡ್ ಬರೆದ್ರೆ ನೀವು ಡಾಟಾಬೇಸ್ನೊಳಗೆ ನಾನು ಚೆಕ್ ಮಾಡೀನಿ. ಸೊ ಶೂ ಅಂತ ಆಗೈತಿ. ಸೊ ನಾ ಅಷ್ಟು ಬಟನ್ ಹೊಡೆದೀನಿ, ಬಟ್ ಮೆಸೇಜ್ ಯಾಕೋ ಡಿಸ್ಪ್ಲೇ ಆಗೋಲ್ದಾಗೈತಿ. ಆ ಮೆಸೇಜನ್ನು ನಾವು ಏನು ಮಾಡ್ಬೇಕು, ಡೇಟಾ ಡಾಟ್ ಮೆಸೇಜ್ ಡೇಟಾದೊಳಗೆ ಸ್ಟೋರ್ ಆಗೈತಿ. ಸೊ ಇಲ್ಲಿ ಸರ್ವರ್ದೊಳಗೆ ಏನು ಕೊಟ್ಟಿನ, ಸರ್ವರ್ದೊಳಗೆ ಚೆಕ್ ಮಾಡ್ತೀನಿ. ಸರ್ವರ್ದೊಳಗೆ ಮೆಸೇಜ್ ಅಂತಲೇ ಕೊಟ್ಟೀನಿ. ಮೆಸೇಜ್ ಸಕ್ಸಸ್ಫುಲ್ಲಿ. ಇಲ್ಲಿ ಡೇಟಾ ಡಾಟ್ ಮೆಸೇಜ್, ಇಲ್ಲಿ ನೋಡೋಣ, ಡೇಟಾ ಡಾಟ್ ಮೆಸೇಜ್. ಓಕೆ, ಸೊ ಇಲ್ಲಿ ಏನು ಕಾಲ್ ಮಾಡ್ಯಾನ, ಇಲ್ಲಿ ಮೆಸೇಜ್. ಸೊ
ಸೊ ಮೆಸೇಜ್ ಎಲ್ಲಿ ಕಾಲ್ ಆಗ್ಬೇಕು, ಈ ಮೆಸೇಜನ್ನು ಕಾಲ್ ಮಾಡೀನಿ. ಓಕೆ ಫೈನ್, ಇದು ಏನೋ ವರ್ಕೌಟ್ ಅಂತೂ ಆಗೈತಿ. ಫೈನ್, ಇನ್ನೊಂದು ಸಲ ನಾವು ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ಓಕೆ, ಸೊ ಇಲ್ಲಿ ಲೋಕಲ್ ಹೋಸ್ಟ್ 3000. ಓಕೆ ಫೈನ್, ಇಲ್ಲೇ ನಾವು ಹೊಸ ಕ್ಲರ್ಕ್ ಬಂದೀನಿ. ಹೊಸ ಕ್ಲರ್ಕ್ನೊಳಗೆ ನಾನೇನು ಮಾಡ್ತೀನಿ, ಶಿವಾನಿ ಅಂತ ಬರಿತೀನಿ. ಓಕೆ, ಶಿವಾನಿ ಪಾಸ್ವರ್ಡ್ ಯಾಕೆಂದರೆ ಶಿವಾನಿ ಅಂತಲೇ ಹೇಳ್ತೀನಿ. ಓಕೆ, ಇದೇನು ಎಂಟ್ರ್ ಇದೇನು ಯಾಕೆಂದ್ರೆ ಪಾಸ್ವರ್ಡ್, ಯೂಸರ್ ನೇಮು ಇವನ್ ಪಾಸ್ವರ್ಡ್, ಸೈನ್ ಅಪ್. ಓಕೆ, ಸೊ ಇಲ್ಲಿ ನಾ ಡಾಟಾಬೇಸ್ನಾಗ ಹೋಗಿ ಚೆಕ್ ಮಾಡಲಿ ಶಿವಾನಿ ಆಗೈತಿಲ್ಲ ಅಂಥೇಳಿ. ಸೊ ಗೋ ಫಾರ್ ಶಿವಾನಿ. ಹಾಂ ನೋಡಿ, ಇಲ್ಲಿ ಶಿವಾನಿ 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 ಅಂತ ಕ್ರಿಯೇಟ್ ಆಗೈತಿ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್ ಇನ್ಸರ್ಟಿಂಗ್. ಆದರೆ ಯಾರನ್ನು ಕ್ರಿಯೇಟ್ ಮಾಡೋದು, ಕ್ಲರ್ಕ್ ಕ್ರಿಯೇಟ್ ಮಾಡೋದು. ಒಂದು ಸಲ ನೀವು ಇನ್ಸರ್ಟ್ ಮಾಡೋಕ್ಕೆ ಕಲ್ತ್ರಂದ್ರೆ ಅದು ಎಲ್ಲಕ್ಕೂ ಅಪ್ಲೈ ಆಗುತ್ತೆ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್.